ಹರೇ ರಾಮ. ಯತ್ರೈವ ಯತ್ರೈವ ಮನೋ ಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಪ್ರಶ್ನೆ: ಅನ್ನಬ್ರಹ್ಮ ಪ್ರವಚನದ ವಿಷಯವಾಗಿ ಒಂದು ಜಿಜ್ಞಾಸೆ. ತಾವು ಪಾಪಗಳು ಶರೀರದ ಚರ್ಮದಿಂದ ಶುಕ್ರಧಾತುವಿನವರೆಗೂ ವ್ಯಾಪಿಸಲು ಶಕ್ತವಾದವುಗಳು. ಚರ್ಮದಲ್ಲಿರುವ ಪಾಪ ಲೇಪವನ್ನು ಹೋಗಲಾಡಿಸದಿದ್ದರೆ ಅದೇ ರಸಧಾತುಗಳಲ್ಲಿ ಅಂತರ್ಭೂತವಾಗುತ್ತದೆ. ಪಂಚಗವ್ಯಕ್ಕೆ ಅಸ್ಥಿಯವರೆಗಿನ ಪಾಪವನ್ನು ತೊಳೆಯುವ ಸಾಮರ್ಥ್ಯವಿದೆ ಇತ್ಯಾದಿಗಳನ್ನು ತಿಳಿಸಿದಿರಿ. ನಾವು ಮೃತರಾದ ನಂತರ ನಮ್ಮ ರಸಾದಿ ಧಾತುಗಳೆಲ್ಲ ಸೇರಿಕೊಂಡ ಪಾಪವು ನಮ್ಮೊಂದಿಗೆ ಬರುವುದಿಲ್ಲವೇ? ನಮ್ಮ ಗುರುಕುಲದ ಮಕ್ಕಳಿಗೆ ಮಾತ್ರ ಇಂಥ ಪ್ರಶ್ನೆಗಳು ಬರುವಂಥದ್ದು, ಇನ್ಯಾರಿಗೂ ಇಂಥ ಪ್ರಶ್ನೆ ಬರೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿಯೂ ಓಂಕಾರ ನಮ್ಮ ಪರಂಪರಾ ಗುರುಕುಲ. ಈ ಪ್ರಕೃತಿ ಶರೀರವನ್ನು ಬಿಟ್ಟು ಹೋಗುವ ವ್ಯವಸ್ಥೆಯನ್ನು ಮಾಡಿದ್ದೇ ಅದಕ್ಕಾಗಿ. ಒಂದಿಷ್ಟು ಪಾಪ ಹಾಗೆ ಹೋಗಲಿ, ಆ ರೀತಿಯಲ್ಲಿ ಹೋಗಲಿ. ಹಾಗೆ ಆ ಶರೀರಕ್ಕೊಂದು ಸಂಸ್ಕಾರ ಅಂತ ಮಾಡ್ತಾರೆ ನೋಡಿ. ಶರೀರಕ್ಕೆ ಅಗ್ನಿ ಸಂಸ್ಕಾರವಾಗಲಿ ಅಥವಾ ಮೃತ್ ಸಂಸ್ಕಾರ, ಮಣ್ಣಿನೊಳಗೆ ಶರೀರವನ್ನು ಇಡುವಂಥದ್ದು, ಇದನ್ನು ಯಾಕೆ ಮಾಡ್ತಾರೆ ಅಂದರೆ ಇದು ಕೂಡ ಅದೇ ಕಾರಣಕ್ಕಾಗಿ, ಅದರ ಮಾಧ್ಯಮದಿಂದ ಜೀವದ ಪಾಪಗಳನ್ನು ತೊಳೆಯುವ ಕಾರಣಕ್ಕೋಸ್ಕರವೇ ಮಾಡುವಂಥದ್ದು. ಹಾಗಾಗಿ ಶರೀರವನ್ನು ಬಿಟ್ಟಾಗ ತುಂಬ ಪಾಪಗಳು ಅಲ್ಲಿ ಹೋಗ್ತವೆ, ಖಂಡಿತವಾಗಿ ಹೋಗ್ತವೆ. ತಲೆಗೂದಲನ್ನು ಕತ್ತರಿಸಿದಾಗ, ಮಕ್ಕಳು ತಲೆಗೂದಲನ್ನು ಕತ್ತರಿಸಿದರೆ ಪಾಪಗಳು ಹೋಗ್ತವೆ ಅಂತ ಹೇಳ್ತಾರೆ. ತಂದೆಯ ಪಾಪಗಳು ಮಕ್ಕಳ ತಲೆಗೂದಲಲ್ಲಿ ಬಂದು ಸೇರಿರ್ತವೆ ಮರಣದ ನಂತರ. ಅವರು ತಲೆಗೂದಲನ್ನು ತೆಗೆದಾಗ ತಂದೆಗೆಷ್ಟು ಸಮಾಧಾನ ಸಿಗ್ತದೆ, ಯಾಕೆಂದರೆ ಅವನ ಪಾಪಗಳು ಹಾಗೆ ಪರಿಹಾರ ಆಗ್ತವೆ ಅಂತ. ಕೂದಲು ತೆಗೆದಾಗ ಪಾಪಗಳು ಹೋಗೋದಾದರೆ ಪುಣ್ಯಕ್ಷೇತ್ರಗಳಲ್ಲಿ ಕೂದಲನ್ನು ತೆಗುತ್ತೆ ನಾವು, ಯಾಕೆಂದರೆ ಪಾಪಗಳು ಹೋಗಲಿ ಅಂತ ಕೂದಲನ್ನು ತೆಗೆಯುವಂಥದ್ದು. ಪಾಪಗಳು ಹೋಗ್ತವೆ ಅಂತ. ಆದರೆ ಶರೀರ ಬಿಟ್ಟಾಗ ಅದು ಹೇಗೆ ನಮ್ಮೊಂದಿಗೆ ಉಳಿಯೋಕ್ಕೆ ಸಾಧ್ಯ ಅಂತ ಒಂದಷ್ಟು ಪಾಪಗಳು ಬಿಟ್ಟು ಹೋಗ್ತವೆ ಆ ಸಮಯದಲ್ಲಿ. ಇನ್ನು ನೀವು ಮಕ್ಕಳು ನಿನ್ನೆ ಮೊನ್ನೆ ಕೇಳಿದ ಪ್ರವಚನದ ವಿಷಯದಲ್ಲಿ ಪ್ರತಿಕ್ರಿಯೆ ಹೇಳ್ತೀರಾ? ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಏನು ಉಳೀತು ಅನ್ನೋದನ್ನು ಹೇಳ್ತೀರಾ? ನನಗೆ ನೀವು ಹೇಳಿದ್ರಲ್ಲ ವಾಲ್ಮೀಕಿಗಳು ಮಾಡಿದ ತಪಸ್ಸಿನ ಬಗ್ಗೆ, ರಾಮ ಮರೆಯಲಿಲ್ಲ, ಊಟ ನೆನಪಾಗಲಿಲ್ಲ ಹೇಳೋದು, ಅದು ತುಂಬ ಮನಸ್ಸಿಗೆ ಹೋಯಿತು. ಅಂದರೆ ಉಪವಾಸ ಮಾಡೋದಂದರೆ ಏನೋ ಕೆಟ್ಟ ಕಾರಣದಿಂದ ಊಟ ಮರೆಯೋದಲ್ಲ, ಅದೇ ಒಳ್ಳೆ ಕಾರ್ಯದಿಂದ ನಾವು ಊಟ ಮರೆತರೆ ಅದು ಉಪವಾಸ ಅಂತ ಆಗುತ್ತೆ ಅನ್ನೋದು ನನಗೆ ತುಂಬ ಮನಸ್ಸಿಗೆ ಹೋಯಿತು. ತುಂಬ ಮುಖ್ಯವಾದ ವಿಷಯವನ್ನು ನೀನು ನೆನ್ಪಿಟ್ಕೊಂಡಿದ್ದೀಯ. ತುಂಬ ಒಳ್ಳೆಯ ವಿಷಯವನ್ನು, ಮುಖ್ಯವಾದ ವಿಷಯವನ್ನು ನೆನ್ಪಿಟ್ಕೊಂಡಿದ್ದೀಯ. ಊಟದ ಮರವೇ ಉಪವಾಸ. ಆವಾಗ ರಾಮ ನೆನಪಾಗಬೇಕು. ರಾಮನ ನೆನಪಿನಲ್ಲಿ ಊಟ ಮರೆತು ಹೋಗಬೇಕು. ವಾಲ್ಮೀಕಿಗಳಿಗೆ ಅದಾಯಿತು. ಅವರೇನು ಉಪವಾಸ ಮಾಡಬೇಕು ಅಂತ ಶುರು ಮಾಡಿದ್ದಲ್ಲ, ಅವರು ರಾಮನ ಅನುಸಂಧಾನ, ರಾಮ 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 ಅನುರಣನ ಅನುಸಂಧಾನ ಅದನ್ನು ಮಾಡಿದ್ರು. ಅವರು ಊಟ ಮರ್ತೋಯ್ತು, ನಿಜವಾದ ಉಪವಾಸ ಆಯಿತು. ಯಾರಾದರೂ ಹೇಳೋದಾದರೆ ಹೇಳಿ, ಒಂದೆರಡು ಪ್ರತಿಕ್ರಿಯೆಗಳನ್ನು ಹೇಳೋದಾದರೆ ಹೇಳಿ. ಮನವೆಲ್ಲಿಯೋ ನಮನವಲ್ಲಿಯೇ ತುಂಬ ಇಷ್ಟ ಆಯಿತು. ಅಂದರೆ ನಮ್ಮ ಮನ ಎಲ್ಲಿರುತ್ತೋ ಹಾಗೆ ಆಗ್ತೀವಿ. ಮತ್ತು ನಾವೇನು ಯೋಚಿಸ್ತೀವೋ, ನಾವೇನು ತಿಂತೀವೋ ಅದರ ಪ್ರತಿಬಿಂಬವೇ ನಮ್ಮ ದೇಹ ಅಂತ ತುಂಬ ಇಷ್ಟ ಆಯಿತು. ನಮ್ಮ ದೇಹ, ನಮ್ಮ ಮನಸ್ಸು, ಅದೆರಡು ನಾವೇನು ಊಟ ಮಾಡ್ತೀವೋ ಅದರ ಪ್ರತಿಬಿಂಬ.
ಮತ್ತಾರು? ಉಪವಾಸ ಅಂದರೆ ಭಗವಂತನ ಹತ್ರಕ್ಕಿರೋದು, ಊಟ ಮಾಡದೇ ಇರೋದಲ್ಲ. ಅಂದರೆ ಭಗವಂತನ ಬಳಿ ಇರೋದೇ ನಿಜವಾದ ಉಪವಾಸ. ಆಗ ಊಟ ನಿದ್ದೆಗಳು ಬಿಟ್ಟು ಹೋಗ್ಬೋದು ಆ ಸಮಯದಲ್ಲಿ, ಸಹಜವಾಗಿ ಆಗುತ್ತೆ ಆ ಸಮಯದಲ್ಲಿ ಅಂತ. ಮತ್ತೆ ಯಾರು ಹೇಳ್ತೀರಾ? ಕ್ರೋಧ ಬಿಡುವುದು ಎಷ್ಟು ಮುಖ್ಯ ಅಂತ ಹೇಳಿದ್ರಿ. ವಿಶ್ವಾಮಿತ್ರ ಎಷ್ಟು ತಪಸ್ ಮಾಡಿದ್ರು ಕ್ರೋಧ ಬಿಡೋವರೆಗೂ ಅದು ಫಲಿಸಲಿಲ್ಲ. ಕ್ರೋಧ ಸುದುರ್ಜಯ ಶತ್ರು. ಯಕ್ಷನ ಪ್ರಶ್ನೆಗೆ ಧರ್ಮರಾಜ ಕೊಟ್ಟ ಉತ್ತರ. ದೊಡ್ಡ ಶತ್ರು ಯಾರು ಅಂದರೆ ಕ್ರೋಧವೇ. ಗೆಲ್ಲೋದು ಬಹಳ ಕಷ್ಟ. ಕ್ರೋಧವನ್ನು ಯಾವಾಗ ಬಂತು ಅಂತಲೇ ಎಲ್ಲಿಂದ ಬಂತು ಅಂತಲೇ ಗೊತ್ತಾಗೋದಿಲ್ಲ, ಬಂದ್ಬಿಡುತ್ತೆ. ಆದರೆ ಕೊಟ್ಟ ಕೊನೆಯಲ್ಲಿ ಕ್ರೋಧವನ್ನು ವಿಶ್ವಾಮಿತ್ರರು ಗೆದ್ದಾಗ ಬ್ರಹ್ಮರ್ಷಿತ್ವಕ್ಕೆ ಅವರಿಗೆ ವೇದಿಕೆ ಸಿದ್ಧ ಆಯಿತು ಅಂತ. ಸರಿ, ಅನಾಮಯ. ತುಂಬ ಒಳಗೆ ಹೋಗಿರೋ ಪಾಪಕ್ಕೆ ಅಗ್ನಿನೇ ಪರಿಹಾರ. ಅದಕ್ಕಾಗಿ ಏಕಾದಶಿ ಉಪವಾಸ ವ್ರತ ಮಾಡಬೇಕು. ಹೌದು, ದೋಷಕ್ಕೂ ರೋಗಕ್ಕೂ ಪಾಪಕ್ಕೂ ಎಲ್ಲ ಅಗ್ನಿ ಪರಿಹಾರ, ಸುಟ್ಟು ಬಿಡುತ್ತೆ ಅದನ್ನೆಲ್ಲ. ಉಪವಾಸದಿಂದಾಗ ಅಗ್ನಿ ಜಾಗೃತವಾಗುತ್ತೆ. ಸುಮುಖ. ಊಟ ಮಾಡಬೇಕಾದ್ರೆ ಭಾವ ತುಂಬ ಮುಖ್ಯ. ಭಾವ ಇದ್ದರೆ, ಆ ಸಮರ್ಪಣೆ ಇದ್ದರೆ, ಶ್ರೀರಂಗ ಮಹಾಗುರುಗಳ ಕಥೆ ಹೇಳಿದ್ರಿ. ಅವರು ಎಲ್ಲೋ ಇದ್ರೂ ಕೂಡ ಭಕ್ತೆ ಊಟ ಮಾಡಿದ್ದು ಅಲ್ಲಿ ಹೋಗಿ ಮುಟ್ಟಿದ್ದನ್ನ, ಆ ತೇಗ್ ಅವ್ರಿಗೆ ಬಂದಿತ್ತು. ತೇಗು ಬಂತು ಅಂತ. ತೇಗಿನಲ್ಲಿ ಆಕೆ ಸೇವನೆ ಮಾಡಿದ ಆಹಾರದ ಗಂಧ ಇತ್ತು ಅಂತ. ತುಂಬ ತುಂಬ ಒಳ್ಳೆಯ ದೃಷ್ಟಾಂತ ಅದು. ಯಾರು ಹೇಳ್ತೀರಿ? ಸುಮುಖ, ಯಾರಿಗಾದ್ರೂ ಕೊಡು. ನೀವು ಹೇಳಿದ್ರಿ ಊಟ ಆದಮೇಲೆ ನಾವು ಅಗಸ್ತ್ಯರನ್ನ ನೆನ್ಪು ಮಾಡಬೇಕು ಅಂತೇಳಿ. ಅದು ನಂಗೆ ವಿಶೇಷ ಅನಿಸ್ತು. ಹೌದು, ಮಾಡು, ಪ್ರತಿನಿತ್ಯ ಮಾಡು. ಊಟ ಜೀರ್ಣ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ ಅದು, ಅಗಸ್ತ್ಯರ ಸ್ಮರಣೆ. ನೀವು ಹೇಳಿದ್ರಿ ಊಟ ಮಾಡ್ಬೇಕು, ಉಪವಾಸ ಅಂದರೆ ಹಸುವಾಗಬಾರ್ದು, ಹಸುವಾದ್ರದ್ದು ಉಪವಾಸ ಅನ್ನೋದು ಯಾವುದು? ವ್ರತಭಂಗ. ಹಸಿವಾದರೆ ವ್ರತಭಂಗ, ಹಸಿವಾದರೆ ಊಟ ಮಾಡಬೇಕು, ಹಸಿವಾಗದಿದ್ರೆ ಅದು ಉಪವಾಸ ಅಂತ ಹೇಳಿ. ಒಳ್ಳೆಯದು ಹಿತ, ಇಷ್ಟವಾದದ್ದು ಪ್ರಿಯ. ಸರಿ ಇದೆ. ನಾವು ಹಿತವನ್ನು ಆರಿಸ್ಬೇಕು ಹೊರತು ಪ್ರಿಯವನ್ನಲ್ಲ. ಸಕ್ಕರೆ ಕಾಯಿಲೆ ಬಂದವನಿಗೆ ಜಿಲೇಬಿ ಹಿತ, ಔಷಧ ಜಿಲೇಬಿ ಪ್ರಿಯ, ಔಷಧ ಹಿತ. ಅವನಿಗೆ ಹಿತ ಬೇಡ, ಪ್ರಿಯವನ್ನು ಆರಿಸ್ತಾನೆ. ಹಾಗಾಗಿ ರೋಗ ಹೆಚ್ಚಾಗತ್ತೆ, ತೊಂದರೆ ಹೆಚ್ಚಾಗತ್ತೆ. ಇಬ್ರು ಹೇಳ್ಬಿಡಿ ಸಾಕು, ನಿಲ್ಸೋಣ. ನೀನೊಬ್ಬ ಇಬ್ರು ಹೇಳ್ಬಿಡಿ. ಘಟೋತ್ಕಚ ಹೇಗೆ ಸಾಯುವಾಗ ತುಂಬಾ ದೊಡ್ಡದಾಗಿ ಸತ್ನೋ, ಅದಕ್ಕೆ ನಾವು ಸಾಯುವಾಗಲೂ ಕೂಡ ಉಪಕಾರ ಮಾಡಬೇಕು ಅಂತ ನಂಗೆ ತುಂಬ ವಿಶೇಷ ಅನಿಸ್ತು. ಹೌದು, ವಿಶೇಷವೇ. ಘಟೋತ್ಕಚನ ಮರಣ ಅದು ಅವನ ಜೀವನಕ್ಕಿಂತ ವಿಶೇಷ. ಅಲ್ಲಿಯೂ ಸೇವೆ. ನಾವು ಭೋಜನ ಮಾಡಿದ್ದು ಯಾವಾಗ ಭೋಜನ ಎಂದು ಹೇಳಿದ್ರೆ 33 ಕೋಟಿ ಲಕ್ಷ ದೇವತೆಗಳಿಗೆ ತೃಪ್ತಿ ಆದಾಗ ಅದು ಭೋಜನ ಅಂತ ಹೇಳಿದ್ರು. ಸರಿ ಇದೆ, 33 ಕೋಟಿ ದೇವತೆಗಳಿಗೆ ತೃಪ್ತಿ ಆಗಬೇಕು, ಹಾಗಾದ್ರೆ ಊಟ ಆಯಿತು ಅಂತ ಅರ್ಥ. ಕೊನೆಯದು ನೀನು ಹೇಳು, ಅಲ್ಲಿಗೆ ನಿಲ್ಲಿಸಿ. ಜಿಜ್ಞಾಸೆ ಇತ್ತು. ಕೇಳು. ಅಂದ್ರೆ ಈಗ ತಂದೆ ಪಾಪ ಮಕ್ಕಳಿಗೆ ಬರುತ್ತೆ ಅಂದ್ರಿ, ಅದು ಕೂದಲಲ್ಲೇ ಯಾಕೆ ಅಂತ.
ಈಗ ಕೂದಲ ಅಸ್ಥಿ ಮಲವೇ ಕೂದಲಾಗಿದ್ರಿಂದ ಪಂಚಗವ್ಯ ತಗೊಂಡ್ರೇನೆ ಅಸ್ಥಿಯಲ್ಲಿದ್ದೆಲ್ಲ ಪಾಪ ಹೋಗುತ್ತೆ ಅಂದರೆ ಮತ್ತೆ ಕೂದಲು ತೆಗೆಯೋದಂತ ಹಾಗಲ್ಲ, ಇನ್ನು ಪಂಚಗವ್ಯ ತಗೊಳ್ಬೇಕು ಅವನು, ಇನ್ನು ತಗೊಂಡು ಪರಿಹಾರ ಆಗಬೇಕು. ಅದು ಎಲ್ಲಿ ಎಷ್ಟು ಕಾಲಕ್ಕೆ ಅದು ಮತ್ತೆ ಈಗ ಆ ಕೂದಲು ಅನ್ನುವುದೇ ದೇಹದ ಮಲ ಹೊರಗೆ ಬರುವಂಥದ್ದೇ ಕೂದಲು. ದೇಹದ ಕಲ್ಮಶಗಳು ಉಗುರು ಕೂದಲಾಗಿ ಹೊರಗೆ ಬರ್ತವೆ. ಹಾಗಾಗಿ ಪಾಪಕ್ಕೆ ಒಳ್ಳೆ ಜಾಗ ಅದು. ಅಲ್ಲಿ ಬಂದು ಸೇರ್ಕೊಳ್ಳೋದಕ್ಕೆ ಅದಕ್ಕೆ ಅದು ಹೊಂದಾಣಿಕೆ ಆಗುತ್ತೆ. ಪಾಪದ ಸ್ವಭಾವಕ್ಕೂ ಕೂದಲಿನ ಸ್ವಭಾವಕ್ಕೂ ಹೊಂದಾಣಿಕೆ ಆಗುತ್ತೆ. ಹಾಗಾಗಿ ಬಂದು ಸೇರೋವಂಥದ್ದು. ನೀವು ಒಂದು ಸಾರಿ ಕೂದಲು ತೆಗೆಯೋದು ಸುಲಭವ, ಪಂಚಗವ್ಯ ತಗೊಂಡು ಹೋಯ್ತೋ ಎಲ್ಲೋ ಗೊತ್ತಾಗೋದಿಲ್ಲ. ಪಂಚಗವ್ಯ ಸರಿಯಾಗಿ ತಯಾರಾಯಿತೋ ಎಲ್ಲೋ ಗೊತ್ತಿಲ್ಲ. ಪಂಚಗವ್ಯವನ್ನು ಸಿದ್ಧಪಡಿಸ್ಬೇಕಾದ್ರೆ ಆ ವಸ್ತುಗಳು ಸರಿಯಾಗಿ ಸಿಗಬೇಕು, ಪ್ರಮಾಣ ಸರಿಯಾಗಬೇಕು, ಮಂತ್ರ ಸರಿಯಾಗಬೇಕು. ಎಲ್ಲ ಸರಿಯಾದರೆ ಪಂಚಗವ್ಯ ಸರಿಯಾಗುತ್ತೆ. ಇವತ್ತು ಹಾಗೆ ಮಾಡ್ತಾ ಇಲ್ಲ ನಾವು. ಅದೆಲ್ಲ ಇದ್ರೆ ಆಗುವಂಥದ್ದು. ಈಗ ನಾವು ಜರ್ಸಿ ದನದ ಹಾಲು ತಂದು ಪಂಚಗವ್ಯ ಮಾಡಿದರೆ ಹೊತ್ತಾಗಿ ಸಮಸ್ಯೆಗಳು ಬರುತ್ತೆ, ಅದರಿಂದ ಇದ್ದ ಸಮಸ್ಯೆ ಹೋಗೋದಲ್ಲ ಅಂತ. ಹಾಗಾಗಿ ಅದೊಂಚೂರು ದೂರದ ದಾರಿ, ಅದಕ್ಕಿಂತ ಹತ್ತಿರದ ದಾರಿ ತೆಗೆದು ಬಿಡೋದು ಕೂದಲನ್ನು ಅಂತ. ಆ ಸಮಯಕ್ಕೆ ಅದು ಬಂದಿರುವಂಥದ್ದು ಅಲ್ಲಿ ಅಂತ ಅದನ್ನು ನೆನಪಿಟ್ಕೊಳ್ಬೇಕು ನಾವು. ಆ ಸಮಯಕ್ಕೆ ಬಂದಿರುವಂಥದ್ದು ಅಂತ. ಒಂದು ವೇಳೆ ಅದು ನಾವು ಕೂದಲು ತೆಗೆದೇ ಇದ್ದಾಗ ಇಲ್ಲೇ ಒಳಗಿಳಿಯೋದೋ ಪುನಃ ತಿರುಗಿ ತಂದೆ ಹೊರಟು ಹೋಗೋದು ಆದರೆ ಅವಾಗೇನು ಪ್ರಯೋಜನ? ಮತ್ತೆ ಮಾಡಿ ಆ ಸಮಯಕ್ಕೆ ಮಾಡಬೇಕು. ಇಷ್ಟಿಟ್ಕೊಳ್ಳೋಣ. ಈಗ ನಿನ್ನೆ ಒಂದು ಪ್ರಶ್ನೆಯಲ್ಲಿ ಪ್ರವಚನ ನಿಲ್ಲಿಸಿದ್ವು. ಆಯಿತು, ಆಹಾರವನ್ನು ಬಿಟ್ಟು ಉಪವಾಸ ಮಾಡಬೇಕು ಅನ್ನೋ ಸಂದರ್ಭ ಬಂತು. ಯಾಕೆಂದರೆ ಅಂಥ ಭಾವ ನಮಗೆ ಬರಬೇಕಲ್ಲ. ಏಕಾದಶಿ ಉಪವಾಸ ಮಾಡಬೇಕು ಅಂತ ಅನಿಸಿದೆ. ಶಾಸ್ತ್ರಗಳು ಹೇಳ್ತಾ ಇದ್ದಾವೆ ಏಕಾದಶಿ ಉಪವಾಸ ಮಾಡಬೇಕು ಅಂತ. ಆದರೆ ಆ ಮೈಮರಿಯೋ ಸ್ಥಿತಿ ನಮಗಿನ್ನೂ ಇಲ್ಲ ಈಗ. ಅಂತಿದ್ದಾಗ ಉಪವಾಸ ಹೇಗೆ ಮಾಡಬಹುದು, ಅಥವಾ ಅಗ್ನಿ ಜಾಗೃತವಾಗದಂತೆ ಹಸಿವಾಗದಂತೆ ಹೇಗೆ ಮಾಡಬಹುದು? ಸಾಮಾನ್ಯರ ಪಾಡೇನು ಅನ್ನೋ ಪ್ರಶ್ನೆ ಇತ್ತಲ್ವಾ? ಅದಕ್ಕೆಲ್ಲ ನೀವು ಉತ್ತರ ಕಂಡುಕೊಂಡಿರ್ಬೋದು ಇಷ್ಟೊತ್ತಿಗೆ. ಕಂಡುಕೊಂಡಿದ್ರೆ ಅದನ್ನು ಬರೆದಿಟ್ಕೊಳ್ಳಿ, ಅದನ್ನು ಆಮೇಲೆ ತಗೊಳ್ತೀವಿ ನಾವು ಅದನ್ನು. ತುಂಬ ಹೇಳೋದಕ್ಕೆ ತುಂಬ ಸರಳ ಅದು. ಏನು ಅಂದರೆ, ನಾಳೆ ಉಪವಾಸ ಎಂದು ಅಗ್ನಿಗೆ ಹೇಳು ಅಂತ ಅಷ್ಟೇ. ನಮ್ಮೊಳಗಿನ ಅಗ್ನಿಗೆ ನಾಳೆ ಏಕಾದಶಿ ಇದೆ, ಉಪವಾಸ ಮಾಡ್ತೇನೆ ಅಂತ ಹೇಳು. ಇವತ್ತಿನ ಪ್ರವಚನದ ಶೀರ್ಷಿಕೆನೇ ಅಗ್ನಿ ಸಂವಾದ ಅಥವಾ ಅಗ್ನಿಯೊಂದಿಗೆ ಮಾತುಕತೆ. ಅಗ್ನಿಯೊಂದಿಗೆ ಮಾತುಕತೆ ನಿಂತು ಹೋಗಿದೆ ನಮ್ಮದು ಎಷ್ಟೋ ಕಾಲದಿಂದ. ಅದನ್ನು ಪುನಃ ಪ್ರಾರಂಭ ಮಾಡಬೇಕು. ಅಗ್ನಿ ತಾನೇ ಹಸುವನ್ನು ಏರ್ಪಡಿಸುವಂಥದ್ದು. ಮಾಡಬೇಡ ಅಂತ ಅಗ್ನಿಗೆ ಹೇಳಿದ್ರೆ ಮುಗೀತಲ್ವಾ? ನಾಳೆ ಹಸಿವಾಗಬಾರ್ದು ನನಗೆ ಅಂತ ಅಗ್ನಿಗೆ ಹೇಳಿದ್ರೆ ಮುಗೀತಲ್ವಾ? ಹಾಗೆ ಬರುವ ಪ್ರಶ್ನೆ, ಕೇಳಬೇಕಲ್ಲ ಹೇಳಿದರೆ ಅಗ್ನಿ ಅಂತ. ನಾಳೆ ಉಪವಾಸ ಅಂತ ನಾವೇನು ಹೇಳ್ತೀವಿ, ಹಸಿವಾಗಬಾರ್ದು ಅಂತ ಹೇಳ್ತೀವಿ, ಅಗ್ನಿ ಕೇಳಬೇಕಲ್ಲ ಅಂತ. ವ್ಯವಸ್ಥೆ ಕೆಟ್ಟಿದೆ, ಕಾರಣ ಅದು. ಈಗ ಮಕ್ಕಳು ಮಾತು ಕೇಳಬೇಕು ಅಂದರೆ ಅವ್ರಿಗೆ ಬೇಕಾದ್ದನ್ನು ಕೊಡಬೇಕು ನಾವು, ಅಥವಾ ಯಾರೇ ಆಗಲಿ, ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರಾದರೂ ಕೂಡ. ಒಬ್ಬ ರಾಜನಿಂದ ಏನೋ ಮಾಡಿಸ್ಕೊಳ್ಬೇಕು ಅಂತ ಒಂದು ಕೆಲಸ ಅಂತಂದರೆ ಅವನಿಗೇನು ಪ್ರಿಯವೋ ಏನು ಇಷ್ಟವೋ ಅದನ್ನು ಕೊಟ್ಟು ರಾಜನಿಂದ ನಾವು ನಮ್ಮ ಕಾರ್ಯವನ್ನು ಮಾಡಿಸ್ಕೊಳ್ತೇವೆ. ಯಾವುದೇ ವ್ಯಕ್ತಿಯಿಂದ ನಮ್ಮ ಕಾರ್ಯವನ್ನು ನಾವು ಮಾಡಿಸ್ಕೊಳ್ತೇವೆ. ಮನೇಲೊಂದು ನಾಯಿ ಸಾಕಿದರೆ, ಒಂದು ಪ್ರಾಣಿ, ಬೇರೆ ಯಾವುದಾದ್ರು ಪ್ರಾಣಿ ಇದ್ದರೆ ಅದಕ್ಕೆ ಬೇಕಾದ್ದನ್ನು ಕೊಟ್ಟಾಗ ಅದು ನಮ್ಮ ವಶವಾಗುತ್ತೆ. ಅದು ನಾವು ಹೇಳಿದ್ದನ್ನು ಕೇಳುತ್ತೆ. ಅದು ನೀವು ನಾಯಿ ವಿಷಯ, ಪ್ರಾಣಿ ವಿಷಯ ಅಲ್ಲಿ ಯಾಕೆ ಹೇಳ್ತೀರಿ? ದೇವತೆ ಅಗ್ನಿ ಅಂದರೆ ದೇವತೆ ಆದರೂ ಕೂಡ ಹಾಗೆ. ದೇವತೆಗೆ ಬೇಕಾದದನ್ನು ಸಲ್ಲಿಸಿದಾಗ ದೇವತೆ ನಮಗೆ ಅಧೀನ ಆಗುತ್ತೆ, ನಾವು ಹೇಳಿದ್ದನ್ನು ಸ್ವೀಕಾರ ಮಾಡುತ್ತೆ. ಅದಿಲ್ಲದೆ ಇದ್ದಾಗ ಯಾವ ದೇವತೆ ನಮ್ಮ ಹೇಳಿಕೆಯನ್ನು ಸ್ವೀಕಾರ ಮಾಡುತ್ತೆ, ನಮ್ಮ ಇಚ್ಛೆಯನ್ನು ಸ್ವೀಕಾರ ಮಾಡುತ್ತೆ? ಮನುಷ್ಯರೇ ಮಾಡೋದಿಲ್ವಲ್ಲ, ಪ್ರಾಣಿಗಳು ಕೂಡ ಮಾಡೋದಿಲ್ವಲ್ಲ. ಈಗ ನಾವು ಹಾಗೆ ಇಟ್ಟಿದ್ದೇವಾ ಅಗ್ನಿಯನ್ನು? ಅಗ್ನಿಗೆ ಬೇಕಾದುದನ್ನು ಕೊಟ್ಟಿದ್ದೇವಾ ಅಂತ ಪ್ರಶ್ನೆ ಇರುವಂಥದ್ದು. ನೀವು ಉದ್ದಕ್ಕೂ ಅಗ್ನಿಗೆ ಅಪಚಾರ ಮಾಡ್ತಾ ಬಂದು ಮಾಡು ಅಂದರೆ ಅಗ್ನಿ ಮಾಡೋದಿಲ್ಲ. ಅದರ ಬದಲು ವ್ಯತಿರಿಕ್ತವಾಗಿ ವರ್ತಿಸ್ತದೆ ಅಗ್ನಿ, ರೋಗಗಳನ್ನು ತರುತ್ತದೆ. ಹಾಗಾಗಿ ಅಗ್ನಿಯನ್ನು ಸರಿಯಾಗಿ ನಾವು ಇಟ್ಟುಕೊಂಡಿಲ್ಲ. ಸರಿಯಾಗಿ ಇಟ್ಕೊಳ್ಳೋಕೆ ಶುರು ಮಾಡಿದರೆ ಒಂದು ಸೂಚನೆ ಸಾಕು. ಯಾಕೆಂದರೆ ಇದೆಲ್ಲವೂ ಕೂಡ ನಮ್ಮ ಇಚ್ಛೆಯನ್ನು ಮಾನ್ಯ ಮಾಡುವಂತೆ ನಿರ್ಮಿತವಾಗಿರುವಂಥದ್ದು. ಉದಾಹರಣೆ, ಪ್ರಾಣ ಅಂತ ಅಂದ್ಕೊಳ್ಳಿ.
ನಮ್ಮಿಚ್ಛೆಯನ್ನು ಮಾನ್ಯ ಮಾಡುವಂತೆ ನಿರ್ಮಿತವಾಗಿರುವಂಥದ್ದು. ಸಾಮಾನ್ಯ ವ್ಯಕ್ತಿ ಉಸಿರು ಕಟ್ಟಿದರೆ ಸತ್ತೋಗ್ತಾನೆ. ಆದರೆ ಒಬ್ಬ ಯೋಗಿ ಉಸಿರು ಕಟ್ಟಿದರೆ ಸಮಾಧಿಗೆ ಇರ್ತಾನೆ. ಉಸಿರು ಕಟ್ಟಿಯೇ ಸಮಾಧಿಗೆ ಇರುವಂಥದ್ದು. ಪ್ರಾಣಾಯಾಮ ಅಂತ ಹೆಸರು. ಇನ್ನು ಮುಂದಕ್ಕೆ ಹೋಗಿ ಕುಂಭಕ ಅಂತ ಹೆಸರು ಅದಕ್ಕೆ. ರೇಚಕ, ಪೂರಕ, ಕುಂಭಕ. ಕುಂಭಕದಲ್ಲಿ ಉಸಿರನ್ನು ನಿಲ್ಲಿಸಿದಾಗ ಯೋಗಿ ಸಮಾಧಿಗೆ ಇರ್ತಾನೆ, ಸತ್ತೋಗೋದಿಲ್ಲ. ಅವನು ಅತೀವವಾದ ಆನಂದವನ್ನು ಅನುಭವಿಸ್ತಾನೆ, ಮತ್ತೆ ಇಳಿದು ಬರ್ತಾನೆ ಈ ಲೋಕಕ್ಕೆ. ಅದು ಆ ಸಮಾಧಿ 1 ನಿಮಿಷವೂ ಆಗ್ಬೋದು, 1 ಗಂಟೆಯೂ ಆಗ್ಬೋದು, 1 ದಿನವೂ ಆಗ್ಬೋದು, 1 ವರ್ಷವೂ ಆಗ್ಬೋದು. ಇಳಿದು ಬರದೆ ಅವನಲ್ಲಿ ಇರಬಹುದು. ಸಂದರ್ಭ ಹೊಂದ್ಕೊಂಡಿದೆ ಅದು. ಅಲ್ಲಿ ಏನು ಅಂದರೆ ಉಸಿರು ಅಧೀನ ಅಂತ, ಇಚ್ಛೆಯನ್ನು ಮಾನ್ಯ ಮಾಡುತ್ತೆ. ಶಂಕರಾಚಾರ್ಯರು ತಮ್ಮ ಯೋಗ ತಾರಾವಳಿಯಲ್ಲಿ ಒಂದು ಕೇವಲ ಕುಂಭಕ ಎನ್ನುವ ಮಾತನ್ನು ಪದೇ ಪದೇ ಆಡ್ತಾರೆ. ಅದನ್ನು ಎತ್ತಿ ಎತ್ತಿ ಪ್ರಶಂಸೆ ಮಾಡ್ತಾರೆ ಕೇವಲ ಕುಂಭಕವನ್ನು. ಕೇವಲ ಕುಂಭಕ ಅಂದರೆ ಏನು ಅಂದರೆ ಸ್ವಾಭಾವಿಕ ಉಸಿರನ್ನು ನಿಲ್ಲಿಸ್ಬಿಡೋದು. ಈಗ ಪ್ರಾಣಾಯಾಮ ಮಾಡಬೇಕಾದ್ರೆ ರೇಚಕ ಮಾಡ್ತೀವಿ, ಪೂರಕ ಮಾಡ್ತೀವಿ, ಕುಂಭಕ ಮಾಡ್ತೀವಿ. ಉಸಿರು ತಗೊಳ್ತೀವಿ, ಕಟ್ತೀವಿ. ರೇಚಕ ಕುಂಭಕ, ಪೂರಕ ಕುಂಭಕ. ಅದು ಉಸಿರನ್ನು ಬಿಡ್ತೀವಿ, ಅಲ್ಲೇ ಕಟ್ತೀವಿ. ರೇಚಕ ಕುಂಭಕ. ಅದು ಇದನ್ನೆಲ್ಲ ಮಾಡ್ತೀವಿ. ಅಂದರೆ ಪೂರಕ ಸಹಿತವಾದ ಕುಂಭಕ ಅಥವಾ ರೇಚಕ ಸಹಿತವಾದ ಕುಂಭಕ. ಪೂರಕ ಅಂದರೆ ಉಸಿರನ್ನು ತುಂಬಿಕೊಡೋದು, ಅಲ್ಲೇ ಕುಂಭಕ ಮಾಡಿದರೆ ಪೂರಕ ಕುಂಭಕ. ರೇಚಕ ಅಂದರೆ ಉಸಿರನ್ನು ಬಿಡೋದು, ಅಲ್ಲೇ ಕುಂಭಕ ಮಾಡಿದರೆ, ಅಲ್ಲೇ ಉಸಿರನ್ನು ನಿಲ್ಲಿಸಿದರೆ ರೇಚಕ ಕುಂಭಕ. ಅದು ಇದು ಯಾವುದೂ ಇಲ್ಲ. ಮನಸ್ಸು ಬಂದಾಗ ಉಸಿರನ್ನು ನಿಲ್ಲಿಸಿದ ಅಂತ, ಅದು ಕೇವಲ ಕುಂಭಕ. ಅಥವಾ ಸಹಜ ಕುಂಭಕ ಅಂತ, ಯಾವಾಗ ಈಶ್ವರ ಧ್ಯಾನ ಮಾಡಬೇಕು ಅಂತ ಅನ್ನಿಸ್ತೋ, ಭಾವ ಬಂತೋ, ಉಸಿರನ್ನು ನಿಲ್ಲಿಸಿದ ಅಂತ. ಪ್ರಾಣಕ್ಕೆ ಸೂಚನೆ ನಿಲ್ಲು ಅಂತ, ಅದು ನಿಂತು ಹೋಗುತ್ತೆ. ಆದರೆ ಜೀವ ಹೋಗೋದಿಲ್ಲ. ಅದರ ಬದಲಿಗೆ ಜೀವ ದೇವರಲ್ಲಿ ಸೇರ್ತದೆ ಅಂತ. ಹೀಗೆ ಎಲ್ಲವೂ ಕೂಡ ನಮ್ಮ ಇಚ್ಛೆಯನ್ನು, ನಮ್ಮ ಶಾಸ್ತ್ರವನ್ನು ಮಾನ್ಯ ಮಾಡುವಂತೆ ನಿರ್ಮಿತವಾಗಿದೆ ಶರೀರದಲ್ಲಿ. ಎಲ್ಲವೂ ಕೂಡ ನಾವು ಹೇಳಿದ್ರೆ ಕೇಳುವಂತೆ ಇದೆ ಅದು. ಆದರೆ ನಾವು ಅದ್ರ ಜೊತೆಗೆ ಸಂವಾದನೆ ಮಾಡಿಲ್ಲ, ಅದನ್ನು ಬೇಕಾದಂತೆ ಇಟ್ಕೊಂಡಿಲ್ಲ, ಏನು ಮಾಡೋದು? ಕೇಳೋದಿಲ್ಲ. ಹಿತ ಮಿತ ಮೇಧ್ಯಾಸನವನ್ನು ಕೊಟ್ಟರೆ, ಅಗ್ನಿಗೆ ನಿರಂತರವಾಗಿ ಹಿತ ಮಿತ ಮತ್ತು ಮೇಧ್ಯವನ್ನು ಕೊಟ್ಟರೆ ಅಗ್ನಿ ನಾವು ಹೇಳಿದ್ದನ್ನು ಮಾನ್ಯ ಮಾಡೋಕೆ ಪ್ರಾರಂಭ ಮಾಡುತ್ತೆ. ಆಗ ನಾಳೆ ಉಪವಾಸ ಅಗ್ನಿ, ನಾಳೆ ನನಗೆ ಹಸಿವಾಗಬಾರ್ದು ಅಂದರೆ ಹಸಿವಾಗೋದಿಲ್ಲ. ಇನ್ನೊಂದು ರೀತಿ ಹೇಳೋದಾದರೆ ಇದನ್ನೇ, ದೃಢ ಸಂಕಲ್ಪ ಮಾಡಿದರೆ ನಾಳೆ ಯಾವುದೇ ಕಾರಣಕ್ಕೂ ನಾನು ಆಹಾರ ತಗೊಳ್ಳೋದಿಲ್ಲ, ಉಪವಾಸ ವ್ರತ ಅಂತ ಗಟ್ಟಿ ನಿಶ್ಚಯ ಮಾಡಿದರೆ ಹಸಿವಾಗೋದಿಲ್ಲ. ಯಾಕಂದರೆ ಮನಸ್ಸಿಗಷ್ಟು ಶಕ್ತಿ ಇದೆ. ಮನಸ್ಸಿಗೆ ಎಲ್ಲವೂ ಅಧೀನ. ಇಲ್ಲಿ ದೇಹ ಮನಸ್ಸಿಗೆ ಅಧೀನ. ಬಲವಾದ ಸಂಕಲ್ಪ ಏರ್ಪಟ್ಟರೆ ಹಸಿವಾಗುವುದಿಲ್ಲ. ಇದೆಲ್ಲ ಪುರಾಣ ಅಲ್ಲ. ಪುರಾಣ ಅಂದರೆ ಬದನೆಕಾಯಿ ಪುರಾಣ ಅಲ್ಲ. ಇದೆಲ್ಲ ಅನುಭವದ ಸತ್ಯಗಳು. ಇವತ್ತಿಗೂ ಕೂಡ ಸಾಧಕರ ಅನುಭವದಲ್ಲಿ ಇರ್ತಕ್ಕಂಥ ಸತ್ಯಗಳು. ನೀವು ಕೂಡ ಅನುಭವಿಸಿ ನೋಡಬಹುದಾಗಿರುವಂಥ ಸತ್ಯ. ಗಟ್ಟಿ ಸಂಕಲ್ಪ ಮಾಡಿದರೆ, ಇಲ್ಲ ಸಂಜೆ ಊಟ ಇಲ್ಲೇ ಹೊತ್ತು ಅಂತ, ಹಸಿವಾಗೋದಿಲ್ಲ. ಯಾಕಂದರೆ ಅಗ್ನಿ ತಗೊಳುತ್ತೆ ಅದನ್ನು. ಓ ಸಂಜೆ ಊಟ ಇಲ್ಲ ಅಂತ ನಾನು ಹೇಳ್ಬಾರ್ದು ಅಂತ ಸಹಕಾರ ಕೊಡುತ್ತೆ ಅಗ್ನಿ. ಅದಕ್ಕೆ ಆ ಸಂಕಲ್ಪಕ್ಕೆ ಏನನ್ನೂ ಸಾಧಿಸೋ ಶಕ್ತಿ ಇದೆ. ಬರೀ ಹಸಿವು ಮಾತ್ರ ಅಂತಲ್ಲ, ಯಾವುದನ್ನು ಸಂಕಲ್ಪ ಮಾಡಿದ್ರು ಅದು ಈಡೇರುತ್ತೆ. ಮನಸ್ಸು ಅನ್ನೋದು ಅಂಥದ್ದೊಂದು ಅದ್ಭುತವಾಗಿರುವಂಥ ಒಂದು ಸಂಪತ್ತು ದೇವರು ಕೊಟ್ಟಿರೋಂಥದ್ದು. ಸಂಕಲ್ಪ ಮಾಡಿದರೆ ಸಾಕು, ಅದಾಗುತ್ತೆ ಅದು. ಆದರೆ ಸಂಕಲ್ಪ ಎಷ್ಟು ಗಟ್ಟಿ ಅನ್ನೋದ್ರ ಮೇಲೆ ನಿರ್ಣಯ ಆಗುವಂಥದ್ದು. ಸಂಕಲ್ಪದಿಂದ ಪ್ರಪಂಚವನ್ನೇ ಬದಲಾಯಿಸೋಕೆ ಸಾಧ್ಯ ಇದೆ. ಮನುಷ್ಯನ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಅದರಲ್ಲಿಯೂ ಈ ದೇಹದ ಒಳಗೆ ನಡೆಯುವಂಥದ್ದನ್ನು ಖಂಡಿತವಾಗಿಯೂ ಕೂಡ ನಿಯಂತ್ರಣ ಮಾಡ್ಬೋದು. ಅಷ್ಟೆಲ್ಲ ಕಷ್ಟ ಇಲ್ಲ, ಸುಲಭವಾಗಿ ನಿಯಂತ್ರಣ ಮಾಡ್ಬೋದು, ಸಾಧ್ಯ ಇದೆ. ಮತ್ತು ಈ ಮನಸ್ಸಿಗೂ ಅಗ್ನಿಗೂ ಗಾಢ ಸಂಬಂಧ ಇದೆ. ಒಪ್ತೀರಾ? ಮನಸ್ಸು ಚೆನ್ನಾಗಿಲ್ಲ ಅಂದ್ರೆ ಹಸಿವಾಗೋದಿಲ್ಲ. ದೂರ ಹೋಗೋದು ಯಾಕೆ ಅಂತ ಬೇಜಾರಾಯಿತು, ಯಾವುದೋ ಕಾರಣಕ್ಕೆ ತುಂಬ ದುಃಖ ಆಗಿದೆ, ಕೂಡಲೇ ಆಗೋದೇನು? ದುಃಖ ಸರಿಯಾಗಿ ಆಯಿತು ಅಂದರೆ ಕೂಡಲೇ ಆಗುವ ಪರಿಣಾಮ ಯಾವುದು? ಊಟ ಸೇರೋದಿಲ್ಲ. ಆರೋಗ್ಯ ಇದೆ ದೇಹಕ್ಕೆ, ಆದರೆ ಊಟ ಸೇರೋದಿಲ್ಲ ಅಂತ. ಯಾಕೆಂದರೆ ಅಷ್ಟು ಹತ್ತಿರ ಸಂಬಂಧ ಇದೆ ಮನಸ್ಸಿಗೂ ಅಗ್ನಿಗೂ. ಮನಸ್ಸಿನ ಪರಿಣಾಮ
ಅಗ್ನಿಯ ಮೇಲೆ ಆಗೇ ಬಿಡುತ್ತೆ. ಸಮಾಧಾನ ಇದ್ದರೆ ಹಸಿವಾಗುತ್ತೆ, ಸಮಾಧಾನ ಇಲ್ಲದೆ ಇದ್ದರೆ ಅಸಮಾಧಾನ, ವ್ಯಥೆ ಅಥವಾ ಚಿಂತೆ, ಕೊರಗು ಇದ್ದರೆ ಹಸಿವಾಗೋದಿಲ್ಲ. ಅದು ಈ ಕೊರಗು ಅನ್ನೋ ರೂಪಕ್ಕೆ ಹೋದ್ಮೇಲಂತೂ ಹಸಿವಾಗೋದೇ ಕಡಿಮೆ ಆಗಿಬಿಡುತ್ತೆ. ಅಂದರೆ ಇದು ಒಂದು ದಿನ ಅಂತಲ್ಲ, ಒಂದು ಹೊತ್ತು ಅಂತಲ್ಲ, ವಾರಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಹಸಿವಾಗೋದಿಲ್ಲ, ಸರಿಯಾಗಿ ಊಟ ರುಚಿಸೋದಿಲ್ಲ, ಊಟ ಬೇಕು ಅಂತ ಅನ್ಸೋದಿಲ್ಲ. ಕೊರಗಿ ಕೊರಗಿ ಸತ್ತ ಅಂತ ಹೇಳ್ತಾರಲ್ಲ, ಕೊರಗಿ ಕೊರಗಿ ರೋಗ ಹಿಡಿತು ಅಂತ ಹೇಳ್ತಾರಲ್ಲ. ಯಾಕೆಂದರೆ ಕೊರಗಿದಾಗ ಅಗ್ನಿಯೂ ಕೊರಗತ್ತೆ ಅಂತ, ಮನಸ್ಸು ಕೊರಗಿದಾಗ ಅಗ್ನಿ ಸೊರಗತ್ತೆ ಅಂತ. ಅಷ್ಟರ ಮಟ್ಟಿಗೆ ಎರಡು ಹತ್ತಿರ ಇದೆ ಈ ಮನಸ್ಸು ಮತ್ತು ಅಗ್ನಿ ಅಂತ. ಆಗ ಈ ಮನಸ್ಸಿನ ಮೂಲಕ ನೀವು ಅಗ್ನಿಗೆ ಹೇಳೋಕೆ ಸಾಧ್ಯ ಇದೆ, ಮನಸ್ಸಿನ ಮೂಲಕವಾಗಿ ಅಗ್ನಿಗೆ ಸೂಚನೆ ಕೊಡೋದಕ್ಕೆ ಸಾಧ್ಯ ಇದೆ. ಇದು ಕೇವಲ ಭಾವನಾತ್ಮಕ ಸತ್ಯ ಅಂತ ತಗೊಳ್ಬೇಕಾಗಿಲ್ಲ, ಪ್ರಯೋಗಗಳು ಕೂಡ ನಡೆದಿದ್ದಾವೆ ಈ ವಿಷಯದಲ್ಲಿ. ಒಬ್ಬರು ಇವಾನ್ ಪಾವ್ಲೋವ್ ಅಂತ ಒಬ್ಬರು ವಿಜ್ಞಾನಿ, ಅವರು ರಷ್ಯಾದ ವಿಜ್ಞಾನಿ, ನಾಯಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಅವ್ರು ನೊಬೆಲ್ ಪ್ರಶಸ್ತಿ ಬರುತ್ತೆ ಅವರಿಗೆ, ಆ ಪ್ರಯೋಗಕ್ಕೆ. ಏನಪ್ಪ ಪ್ರಯೋಗ ಅಂದರೆ ಇದೇ, ಹಸಿವಿಗೂ ಮನಸ್ಸಿಗೂ ಇರೋ ಸಂಬಂಧ, ಅದರ ಮೇಲೆ ಪ್ರಯೋಗ ಮಾಡಿರುವಂಥದ್ದು. ನಾಯಿಯನ್ನು ಶಬ್ದರಹಿತವಾದ ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ಅಲ್ಲಿ ಆಹಾರ ಕೊಟ್ಟು, ಆಹಾರದ ಜೊತೆಗೆ ಬೇರೆ ಬೇರೆ ಸಂಗತಿಗಳನ್ನ ಇಟ್ಟು ಪ್ರಯೋಗ ಮಾಡಿದ್ದಾರೆ. ತುಂಬ ವಿಷಯಗಳಿದೆ ಅದರಲ್ಲಿ, ತುಂಬ ವಿಷಯಗಳಿದೆ. ಅದರ ಕೆನ್ನೆಗೆ ಒಂದು ಸಣ್ಣ ಕೊಳವೆ ಅಳವಡಿಸಿ ಜೊಲ್ಲು ಎಷ್ಟು ಬರುತ್ತೆ ಅಂತ ಅದು ಪರೀಕ್ಷೆ ಮಾಡಿದ್ದಾರೆ ಅವರು. ಎಷ್ಟು ಜೊಲ್ಲು ಬರುತ್ತೆ, ಯಾವಾಗ ಎಷ್ಟು ಜೊಲ್ಲು ಬರುತ್ತೆ, ಯಾವಾಗ ಎಷ್ಟು ಜೊಲ್ಲು ಬರೋದಿಲ್ಲ ಅನ್ನೋದನ್ನೆಲ್ಲ ಅವರು ಪ್ರಯೋಗ ಮಾಡಿದ್ದಾರೆ. ತುಂಬ ವಿಸ್ತಾರವಾಗಿದೆ ಪ್ರಯೋಗ. ಉದಾಹರಣೆಗೆ ನಾಯಿಗೆ ಆಹಾರ ಕೊಡ್ತಾಯಿದ್ರು. ಮೊದಲು ಆಹಾರ ಎದುರುಗಡೆ ಇದ್ದಾಗ ಅದಕ್ಕೆ ಜೊಲ್ಲು ಸುರಿತಾ ಇತ್ತು, ಅದು ತಿಂತಾಯಿತ್ತು. ಶಬ್ದ ಏನೂ ಇರ್ತಾ ಇರಲಿಲ್ಲ. ಹಾಗಾಗಿ ಮೊದಲಿಗೆ ಶಬ್ದ ಮಾಡಿದರೆ, ಗಂಟೆ ಶಬ್ದ ಮಾಡಿದರೆ ಅಥವಾ ಮೆಟ್ರೋನಾಮ್ ಶಬ್ದ ಮಾಡಿದರೆ ಅದಕ್ಕೇನು ಜೊಲ್ಲು ಸುರಿತಾ ಇರಲಿಲ್ಲ. ಆದರೆ ಕೆಲವಾರು ದಿನಗಳ ಕಾಲ ಗಂಟೆ ಶಬ್ದ ಮಾಡೋದು, ಆಮೇಲೆ ಆಹಾರ ಕೊಡೋದು, ಗಂಟೆ ಶಬ್ದ ಮಾಡೋದು, ಆಮೇಲೆ ಆಹಾರ ಕೊಡೋದು ಮಾಡಿದ ಮೇಲೆ ಗಂಟೆ ಶಬ್ದ ಮಾಡಿದ ಕೂಡಲೇ ಜೊಲ್ಲು ಸುರಿಯೋಕ್ಕೆ ಶುರುವಾಯಿತು ಅದಕ್ಕೆ. ಯಾಕೆಂದರೆ ಮನಸ್ಸು, ಆ ಮನಸ್ಸು ಈ ಗಂಟೆ ಶಬ್ದ ಆದ ಕೂಡಲೇ ಆಹಾರ ಸಿಗುತ್ತೆ ಅಂತ ತೀರ್ಮಾನ ಇದೆ ಮನಸ್ಸಿಗೆ ಅಂತ. ಹಾಗೆ ಅಗ್ನಿಗೆ ಸೂಚನೆ ಕೊಡುತ್ತೆ ಮನಸ್ಸು, ಗಂಟೆ ಶಬ್ದ ಆಯಿತು ಸುರಿಸು ಜೊಲ್ಲನ್ನು ಅಂತ ಅಗ್ನಿಗೆ ಮನಸ್ಸು ಸೂಚನೆ ಕೊಡುತ್ತೆ. ಅದರಿಂದಾಗಿ ಆ ಜೊಲ್ಲು ಸುರಿಯುವಂಥದ್ದು. ಹೀಗೆ ಇಂಥ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ. ಕೊಟ್ಟ ಕೊನೆಯಲ್ಲಿ ಅವರಿಗೆ ಬಂದ ತೀರ್ಮಾನ ಏನು ಅಂದರೆ, ಈ ಹಸಿವು ಅನ್ನೋದು ಪೂರ್ತಿ ಮನಸ್ಸನ್ನು ಅವಲಂಬಿಸಿದೆ, ಮನಸ್ಸಿನ ಮೇಲೆ ಇದೆ ಅನ್ನೋ ನಿಶ್ಚಯಕ್ಕೆ ಅವರು ಬಂದರು. ಅವ್ರಿಗೊಂದು ನೊಬೆಲ್ ಪ್ರಶಸ್ತಿ ಬಂತು ಈ ಪ್ರಯೋಗವನ್ನು ಆಧರಿಸಿ. ಹೀಗಾಗಿ ನಾವು ಈಗ ಭಗವನ್ಮಯವಾದ ಮನಸ್ಸನ್ನು ಹೊಂದಿದ್ದಾಗ, ನಮ್ಮ ಮನಸ್ಸು ಭಗವಂತನಲ್ಲಿ ಮುಳುಗಿದ್ದಾಗ ಅಥವಾ ಇನ್ನೆಲ್ಲೋ ಮಗ್ನವಾಗಿದ್ದಾಗ ಅಗ್ನಿ ಸುಮ್ಮನೆ ಇರುತ್ತೆ. ಯಾಕೆಂದರೆ ಒಬ್ರು ಏನು ನನ್ನ ಕಡೆ ನೋಡ್ತಾ ಇಲ್ವಲ್ಲ ಅಂತ, ಆ ಮನಸ್ಸು ತನ್ನ ಕಡೆ ನೋಡ್ತಾ ಇಲ್ವಲ್ಲ, ಬೇರೆ ಕಡೆ ಇದೆಯಲ್ಲ ಅಂತ. ಬೇರೆ ಕಡೆ ಇದ್ದರೆ ಅದಕ್ಕೆ ಅಗ್ನಿಗೆ ಸಹಜವಾದ ಒಂದು ನಿರ್ದಿಷ್ಟವಾದ ವ್ಯವಸ್ಥೆ ಅದು. ಈಗ ನಾನು ಎದ್ದು ಬರೋ ಹಾಗಿಲ್ಲ ಅಂತ, ಯಾಕೆಂದರೆ ಯಜಮಾನರು ಬೇರೆ ಕಡೆ ಗಮನ ಕೊಟ್ಟಿದ್ದಾರೆ, ನನ್ನ ಕಡೆ ಗಮನ ಕೊಡ್ತಾ ಇಲ್ಲ ಅಂತ. ಇಷ್ಟು ಸರಳವಾಗಿ ನಾವು ಹಸುವನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಮೂರ್ಖತನದ ಉಪವಾಸಗಳನ್ನ ಮಾಡಬೇಕು ಅಂತಿಲ್ಲ ಅಂತ. ಈಗ ನಡೀತಾರೋ ಉಪವಾಸಗಳೆಲ್ಲ ಮೂರ್ಖತನದ ಉಪವಾಸಗಳು. ಹಸಿವಾಗ್ತಾ ಇರುತ್ತೆ, ತುಂಬ ಕಟ್ಕೊಂಡು ಕೂತಿರ್ತೀವಿ, ಅನಾಹುತ ಆಗ್ತಾ ಇರುತ್ತೆ ಶರೀರದಲ್ಲಿ. ಅದರ ಪರಿಣಾಮವಾಗಿ ವೇಗ ಧಾರಣೆಯ ಪರಿಣಾಮದಿಂದಾಗಿ ಅನರ್ಥಗಳಾಗ್ತಾ ಇರುತ್ತೆ ಶರೀರದಲ್ಲಿ. ಯಾಕೆಂದರೆ ಆ ಪಿತ್ತ ದ್ರವ ಸುರಿದಿದೆ, ಅದಕ್ಕೇನು ಆಹುತಿ ಸಿಕ್ಕಿಲ್ಲ. ಅಗ್ನಿ ಎದ್ದಿದೆ, ಅದಕ್ಕೇನು ಆಹುತಿ ಸಿಕ್ಕಿಲ್ಲ. ಏನು ಸಿಕ್ಕಿತು ಅದನ್ನು ತಿನ್ನು ಅಂತ ಮುಂದಿನ ವ್ಯವಸ್ಥೆ ಅದೇ. ಸಿಕ್ಕಿದ್ದನ್ನು ತಿನ್ನು, ಒಳ್ಳೆಯದನ್ನು ತಿನ್ಬೋದು, ಕೆಟ್ಟದ್ದನ್ನು ತಿನ್ಬೋದು. ಅಸ್ತವ್ಯಸ್ತ ಆಗುತ್ತೆ ವ್ಯವಸ್ಥೆಗಳು ಅಂತ. ಅಗ್ನಿಗೂ ತುಂಬ ಗೊಂದಲ ಆಗುತ್ತೆ. ಏನು ಇದು, ನಾನು ಸೂಚನೆ ಕೊಡ್ತಾ ಇದ್ದೀನಿ, ಏನು ಬರ್ತಾ ಇಲ್ವಲ್ಲ ಅಂತ. ಯಾವಾಗ ಹೇಳ್ಬೇಕು ಬಿಡಬೇಕು ಅಂತಲೇ ಗೊಂದಲ ಆಗ್ಬೋದು ಅದಕ್ಕೆ, ಹೇಗೆ ನಾವು ಮಾಡ್ತಾ ಹೋದ್ರೆ ಅಂತ. ಹಾಗಾಗಿ ಅವ್ಯವಸ್ಥಿತ ಉಪವಾಸಗಳು, ಮತ್ತು ಅದು ಫಲನೂ ಕೂಡ ಕೊಡೋದಿಲ್ಲ. ಯಾಕೆಂದರೆ ಗಮನ ಪೂರ್ತಿ ಆಹಾರದ ಕಡೆಗೆ. ಉಪವಾಸ ಮಾಡ್ತಾ ಇರೋದು ಹೌದು, ಉಪವಾಸ ಮಾಡ್ಬೇಕಾದ್ರೆ ಆಹಾರವನ್ನು ಮರಿಬೇಕಲ್ವಾ, ಹೆಚ್ಚು ನೆನಪಾಗುತ್ತೆ ಅದೊಂದು. ಈಗ ಅದೊಂದು ಪ್ರಸಿದ್ಧವಾದ ಮಾತಿದೆಯಲ್ವಾ, ಒಂದು ವಸ್ತುವಿನ ಬೆಲೆ ಗೊತ್ತಾಗೋದು ಅದರ ಅಭಾವದಲ್ಲಿ ಅಂತ. ನಿತ್ಯ ಊಟ ಮಾಡ್ತಾ ಇರ್ತೀವಿ, ನಮಗದು ಬೆಲೆ ಏನು ಗೊತ್ತಿಲ್ಲ. ಉಪವಾಸ ಇದ್ದಾಗ ಅದ್ರ ಬೆಲೆ ಭಾರಿ ಚೆನ್ನಾಗಿ ಗೊತ್ತಾಗತ್ತೆ ನಮ್ಗೆ. ಆಹಾರ ಅಂದರೆ ಏನು ಅಂತ ಗೊತ್ತಾಗತ್ತೆ ನೋಡಿ.
ಅದಾದ್ರೂ ಗೊತ್ತಾಗಲಿ, ತೊಂದರೆ ಇಲ್ಲ. ಆದರೆ ಗಮನ ಆ ಕಡೆಗೆ. ಎಲ್ಲ ಊಟ ಮಾಡ್ತಾ ಇದ್ದಾರೆ ಮನೆಯಲ್ಲಿ, ನಾನು ಒಬ್ಬನಿಗೆ ಉಪವಾಸ ಅಂತ ಒಳಗೆ ಮನಸ್ಸು ವಿಲೆವೆಲ್ಲ ಒದ್ದಾಡ್ತಾ ಇದೆ. ಹಾಗಾಗಿ ಒಂದು 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 ಸೂತ್ರ ಏನು ಅಂದರೆ, ಮನೆಯಲ್ಲಿ ಒಬ್ಬರು ಉಪವಾಸ ಮಾಡಬಾರ್ದು. ಮನೆಯಲ್ಲಿ ಉಪವಾಸ ಮಾಡೋದಾದರೆ ಎಲ್ಲರೂ ಉಪವಾಸ ಮಾಡಬೇಕು. ಯಾಕೆಂದರೆ ಆ ಆಹಾರದ ಗಂಧ ಇದೆಯಲ್ಲ, ಆಹಾರದ ಪರಿಮಳ ಇದೆಯಲ್ಲ, ಅಗ್ನಿಯನ್ನು ಎಬ್ಬಿಸುತ್ತೆ. ಮತ್ತು ಭಾವ, ಅದು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ನನಗೆ ಊಟ ಇಲ್ಲ ಅನ್ನೋ ಭಾವ ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ಉಪವಾಸ ಆಗೋದಿಲ್ಲ. ಆಮೇಲೆ ಅದರ ಬದಲು ಆಹಾರದ ಕುರಿತಾದ ತಪಸ್ಸು ಆಗ್ಬಿಡುತ್ತೆ ಅಂತ. ಮನಸ್ಫೂರ್ತಿ ಅಡುಗೆ ಮನೆಯಲ್ಲೇ ಇದೆ, ಒದ್ದಾಡ್ತಾ ಇದೆ. ಅದು ಹೇಗೆ ದೇವರನ್ನು ನೆನಪು ಮಾಡ್ಕೊಳ್ಳೋದು? ಹಾಗಾಗಿ ಉಪವಾಸ, ಈಗ ಏಕಾದಶಿ ಅಂತಂದರೆ ಮನೆಯಲ್ಲಿ ಒಲೆ ಹಚ್ಚದೇ ಇರೋದು ಒಳ್ಳೆಯದು ಅಂತ. ಎಲ್ಲರೂ ಮಾಡಬೇಕು, ಎಲ್ಲರೂ ಮಾಡಬೇಕು. ಹಾಗೆ ಮಾಡಿದಾಗ ಅದು ಫಲವನ್ನು ಕೊಡುತ್ತೆ, ಅದು ವಿಶೇಷವಾದ ಫಲವನ್ನು ಕೊಡುತ್ತೆ. ಅದು ಇಲ್ಲದೆ ಇದ್ದರೆ ಉಪವಾಸ ಅಂತ ಹೆಸರು, ಜಪ ಉಪ್ಪಿಟ್ಟಿನದ್ದು, ಗಮನ ಪೂರ್ತಿ ಆ ಕಡೆಗೆ ಇದೆ. ಈಗ ನೀನು ಹೇಳಿದೆಯಲ್ಲ, ಮನವೆಲ್ಲಿಯೋ ನಮನ ವಲ್ಲಿಗೆ ಅಂತ, ಹಾಗಾಗತ್ತೆ ಅಂತ. ಹಾಗಾಗಿ ಈ ಮನಸ್ಸು ಮತ್ತು ಉಪವಾಸಕ್ಕೆ ತುಂಬ ಗಾಢವಾದ ಸಂಬಂಧ. ಮನಸ್ಸಿನ ಮೂಲಕವಾಗಿ ಹಸಿವನ್ನು ನಿಯಂತ್ರಣ ಮಾಡ್ಬೋದು, ಹಸಿವನ್ನು ನಿಲ್ಲಿಸ್ಬೋದು, ಕಡಿಮೆ ಮಾಡ್ಬೋದು, ನಿಲ್ಲಿಸ್ಬೋದು, ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಕೇವಲ ಈಗ ನಾವು ವಾಲ್ಮೀಕಿಗಳಲ್ಲ, ವಸಿಷ್ಠರಲ್ಲ, ವಿಶ್ವಾಮಿತ್ರರಲ್ಲ, ಹಿರಣ್ಯಕಶಿಪು ಅಂತೂ ಅಲ್ವೇ ಅಲ್ಲ, ಅವನು ಮರಿ. ಹಾಗಾಗಿ ಬರೋದಿಲ್ಲ, ಹಿರಣ್ಯಕಶಿಪು ಅಲ್ಲ, ಅವನು ಮರಿ ಅಂತ. ಸ್ವಲ್ಪ ಅವನಷ್ಟು ಶಕ್ತಿ ಇಲ್ಲ, ಸ್ವಲ್ಪ ಶಕ್ತಿ ಇದೆ. ಅವನಷ್ಟು ದುರ್ಬುದ್ಧಿ ಅಲ್ಲ, ಸ್ವಲ್ಪ ದುರ್ಬುದ್ಧಿ ಅಂದರೆ ಹಿರಣ್ಯಕಶಿಪುವಿನ ಮರಿ ಅಂತ, ಹಿರಣ್ಯಕಶಿಪು ಅಲ್ಲ. ಒಟ್ಟಿನಲ್ಲಿ ನಾವು ಹೇಳಕ್ಕೆ ಹೊರಟಿದ್ದೇನೆಂದರೆ, ಅವರಂತೆ ನಾನಲ್ಲ ಅಂತ ವ್ಯಥೆ ಪಡಬೇಕಾಗತ್ತ, ಚಿಂತೆ ಮಾಡಬೇಕಾಗಿಲ್ಲ ಅಂತ. ಈ ದಾರಿ ಇದೆ ಅಂತ. ಈ ಕಡೆಯಿಂದ ನಾವು ಹಸಿವನ್ನು ನಿಯಂತ್ರಣ ಮಾಡಿ ಉಪವಾಸ ಮಾಡಿ ಉಪವಾಸದ ಫಲಗಳನ್ನ ಪಡಿಬೋದು. ಫಲಗಳಿದೆ, ಅನೇಕ ಬಗೆಯ ಫಲಗಳಿದೆ. ಏನು ಫಲಗಳಿದೆ ಅನ್ನೋದನ್ನು ಕೆಲವನ್ನ ಅನುಷ್ಠಾನಕ್ಕೆ ಸಂಬಂಧಪಟ್ಟಿದ್ದನ್ನು ಯೋಚನೆ ಮಾಡ್ತಾ ಹೋಗೋಣ. ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಸಮಯ ಇದ್ದರೆ ನೋಡೋಣ, ಅದನ್ನು ತುಂಬ ಇದೆ. ಹೇಗಿದ್ರು ಸಮಯ ಇದ್ದರೆ ಆಯುರ್ವೇದದ ಮುಖವನ್ನು ಕೂಡ ನೋಡೋಣ. ಮನಸ್ಸಿಗೆ ಉಭಯಗತಿ, ಮನಸ್ಸಿಗೆ ಉಭಯಗತಿ. ಅದು ಆ ಕಡೆಗೂ ಹೋಗುತ್ತೆ, ಈ ಕಡೆಗೂ ಹೋಗುತ್ತೆ ಮನಸ್ಸು ಅಂತ. ಅಂಥದ್ದು ಯಾವ್ದಾದ್ರು ಪ್ರಾಣಿ ನೆನಪಿದೆಯಾ ನಿಮಗೆ? ಗೊತ್ತಿದೆಯಾ? ಏನು? ಆಮೆ ಅಲ್ಲ, ನಾವು ಹೇಳ್ತಿರೋದು ಆ ಕಡೆಗೂ ತಲೆ ಇದೆ, ಈ ಕಡೆಗೂ ತಲೆ ಇದೆ. ಹಾಗೂ ಹೋಗುತ್ತೆ, ಹೀಗೂ ಮುಂದಕ್ಕೂ ಹೋಗುತ್ತೆ, ಹಿಂದಕ್ಕೂ ಬರುತ್ತೆ ಅಂತ. ಏನೋ ಗಂಡೆ ಬೆರುಂಡ ಅಲ್ಲ, ಎರಡು ತಲೆ ಹಾವಿರುತ್ತೆ. ಆ ಕಡೆ ಗೊತ್ತಲ್ಲ, ಈ ಕಡೆ ಗೊತ್ತಲ್ಲ, ಮುಂದೆ ಹೋಗುತ್ತೆ, ಹಿಂದೆ ಹೋಗುತ್ತೆ ಅಲ್ವಾ? ಉಗಿ ಬಂಡಿ ಕೂಡ ಅಂಥದ್ದಿರುತ್ತೆ. ಯಂತ್ರವನ್ನು ಎರಡೂ ಕೂಡ ಅಳವಡಿಸಿದ್ರೆ, ಉಗಿ ಬಂಡಿಗೆ ಚಾಲಕ ಯಂತ್ರವನ್ನು, ಅದು ಆ ಕಡೆಗೂ ಹೋಗ್ಬೋದು, ಈ ಕಡೆ ಹೋಗ್ಬೋದು, ಹೀಗೆ ತಿರುಗಬೇಕು ಅಥವಾ ಅದೆಲ್ಲ ಏನು ಸಂದರ್ಭಗಳಿಲ್ಲ ಅಂತ. ಹಾಗೆ ಮನಸ್ಸು ಕೂಡ ಎರಡು ಬಗೆಯ ಗತಿಗಳಿದೆ. ಮುಂದೂ ಹೋಗುತ್ತೆ, ಅದು ಹಿಂದೂ ಹೋಗುತ್ತೆ. ಮುಂದೆ ಹೋದರೆ ಪ್ರಪಂಚ, ಸಂಸಾರ, ಹಿಂದೆ ಹೋದರೆ ಪರಮಾತ್ಮ. ಮುಂದೆ ಹೋದರೆ ಅದಕ್ಕೆ ಪ್ರವೃತ್ತಿ ಮಾರ್ಗ ಅಂತ ಹೆಸರು, ಹಿಂದೆ ಹೋದರೆ ನಿವೃತ್ತಿ ಮಾರ್ಗ ಅಂತ ಹೆಸರು. ಹಾಗಾಗಿ ಭಗವಂತ ದೂರ ಎಲ್ಲೂ ಇಲ್ಲ, ಅಲ್ಲೇ ಹಿಂದಿದ್ದಾನೆ. ಮನಸ್ಸಿನ ಹಿಂದೆ ಜೀವ ಇದೆ, ಜೀವದ ಹಿಂದೆ ದೇವ ಇದ್ದಾನೆ ಅಷ್ಟೇ. ಮತ್ತು ಜೀವ ದೇವ ಅಂತ ಏನು ಭಾಳ ವ್ಯತ್ಯಾಸ ಇಲ್ಲ. ಅದೆಲ್ಲ ಹತ್ತತ್ರ ಮತ್ತು ಸುಮಾರು ಒಂದೇ ಅನ್ನೋ ಹಾಗಿದೆ. ಅದು ಇದೇ ಅದಾಗ್ಬಿಡುತ್ತೆ ಸಂದರ್ಭ ಬಂದರೆ. ಹಾಗಾಗಿ ತಿರುಗಿ ನೋಡಿದರೆ ಸಾಕು, ಅಲ್ಲೇ ಪರಮಾತ್ಮ ಇದ್ದಾನೆ. ಆದರೆ ತಿರುಗಿಯೇ ನೋಡಿದೆ ಯಾವುದೋ ಕಾಲ ಹೋಗಿದೆ, ನಾವು ಯಾವುದೋ ಜನ್ಮ ಆಗೋಗಿದೆ ತಿರುಗಿಯೇ ನೋಡಿದೆ ಅಂತ. ಯಾಕೆ ತಿರುಗಿ ನೋಡ್ತಾ ಇಲ್ಲ ಅಂದರೆ, ಆಹಾರ ಸಿಗ್ತಾ ಇದೆ ಅಲ್ವಾ? ಆಹಾರ ಸಿಕ್ಕಾಗ ಆಹಾರ ಎಲ್ಲ ಪ್ರಪಂಚದಿಂದ ಬರುವಂಥದ್ದು ಪೂರ್ತಿ, ಆ ಕಡೆಗೆ ಹೋಗ್ತಾ ಇರುತ್ತೆ ಮನಸ್ಸು. ಸಿಗರಲ್ಲ ಏನು ಅಂದರೆ ಅದು ಹಿಂದಿರುಗುತ್ತೆ ಮನಸ್ಸು. ಹಾಗಾಗಿ ಈ ನಿವೃತ್ತಿ ಮಾರ್ಗ ಅನ್ನೋದಕ್ಕೆ ನಿರಾಹಾರ ತುಂಬ ಸಹಾಯ ಮಾಡುತ್ತೆ. ಮನಸ್ಸಿಗೆ ಏನು ಆಹಾರ ಕೊಡದೇ ಇದ್ದರೆ ಮನಸ್ಸು ತಾನಾಗಿ ಹಿಂದಿರುಗುತ್ತೆ, ಅಂತರ್ಮುಖತೆ ತಾನಾಗಿ ಏರ್ಪಡುತ್ತೆ. ಹಾಗಾಗಿ ಉಪವಾಸ ಮಾಡುವಾಗ ಅಂತರ್ಮುಖತೆ ಏರ್ಪಡೋದಕ್ಕೆ ಸಾಧ್ಯ ಇದೆ. ಸರಿಯಾಗಿ ಉಪವಾಸ ಮಾಡಿದರೆ, ಆಹಾರ ಕೊಡದೇ ಇದ್ದಾಗ ಮನಸ್ಸು ಹಿಂದಿರುಗೋದಕ್ಕೆ ಸಾಧ್ಯ ಇದೆ.
ಇನ್ನು ಈ ಮನಸ್ಸಿನಲ್ಲಿ ಅಲೆಗಳು ಹೇಳ್ತಾವಲ್ಲ, ಚಿತ್ತವೃತ್ತಿಗಳು, ಇದೇ ತಾನೇ ನಮಗೆ ಧ್ಯಾನಕ್ಕೆ ಅಥವಾ ಉಪಾಸನೆಗೆ ತೊಂದರೆ ಕೊಡ್ತಾ ಇರುವಂಥದ್ದು. ಪೂಜೆಗೆ ಕೂತ್ಕೊಂಡ್ರೆ ಏನೋ ನೆನಪಾಯ್ತು, ಅಥವಾ ಧ್ಯಾನಕ್ಕೆ ಕೂತ್ಕೊಂಡ್ರೆ ಮತ್ತೇನೋ ನೆನಪಾಯ್ತು. ಈ ಚಿತ್ತವೃತ್ತಿಗಳು ಅಥವಾ ಮನಸ್ಸಿನ ಅಲೆಗಳು, ಇದಕ್ಕೆಲ್ಲ ಮೂಲ ಯಾವುದು ಅಂದರೆ ಈ ಆಹಾರವೇ ಮೂಲ. ಈ ಆಹಾರವನ್ನು ಇಟ್ಟುಕೊಂಡೇ, ಈ ಪಂಚಭೂತವಾಗಿರ್ತಕ್ಕಂಥ ಆಹಾರವನ್ನು ಇಟ್ಟುಕೊಂಡೇ ಈ ಅಲೆಗಳು, ಮನಸ್ಸಿನ ಅಲೆಗಳು ಹೇಳ್ತಾ ಇರುವಂಥದ್ದು. ಕೊಡದೇ ಇದ್ದರೆ ಅಲೆಗಳು ಕಡಿಮೆ ಆಗುತ್ತೆ, ಧ್ಯಾನಕ್ಕೆ ಸಹಾಯ ಆಗತ್ತೆ. ಸತ್ವಗುಣ ಜಾಗೃತ ಆಗತ್ತೆ. ಅಲೆಗಳು ಕಡಿಮೆ ಆಗೋದು ಅಂದ್ರೆ ಏನು? ಸತ್ವಗುಣ. ಹಾಗಾಗಿ ಆಹಾರ ಕಡಿಮೆ ಮಾಡೋದು ಅನ್ನೋದು, ಆಹಾರ ಮತ್ತು ಮನಸ್ಸು ತುಂಬ ಒಂದಕ್ಕೊಂದು ಸಂಬಂಧ ಇರೋದ್ರಿಂದ, ಆಹಾರದ ಸೂಕ್ಷ್ಮವೇ ಮನಸ್ಸಾಗಿರೋದ್ರಿಂದ ಅದು ಸಿಕ್ಕದೇ ಇದ್ದಾಗ ಮನಸ್ಸು ಸಹಜವಾಗಿ ಶಾಂತ ಆಗತ್ತೆ. ಹಾಗೆ ಉಸಿರಾಟವೂ ಕೂಡ ಆಹಾರವೇ, ಅದನ್ನು ನಿಲ್ಲಿಸ್ತಾರೆ ಯೋಗಿಗಳು. ಗಾಳಿ ಒಳಗೆ ಹೋಯ್ತು ಅಂದರೆ ಅದು ಕೂಡ ವಾತಾಹಾರ ಅಂತ ಕರೀತಾರೆ ಅದನ್ನು, ವಾಯುವೇ ಆಹಾರ ಅಂತ. ಅದನ್ನು ಕೂಡ ನಿಲ್ಲಿಸೋದುಂಟು ಯೋಗಿಗಳು. ಯಾಕೆಂದರೆ ಅದನ್ನ ಇಟ್ಕೊಂಡು ಮನಸ್ಸು ಕೆಲಸ ಮಾಡುತ್ತೆ, ಅದನ್ನೂ ಕೊಡೋದಿಲ್ಲ ನಿನಗೆ. ಏನು ಮಾಡ್ತೀಯಾಗ? ಅಲ್ಲೇ ಹೋಗ್ತೀಯಲ್ವಾ ಅನಿವಾರ್ಯವಾಗಿ. ಈ ಕಡೆ ದಾರಿಯೆಲ್ಲ ಬಂದ್ ಮಾಡಿದರೆ, ಮುಮ್ಮುಖವಾಗಿ ದಾರಿಗಳನ್ನ ಪೂರ್ತಿ ಬಂದ್ ಮಾಡಿದರೆ ಅನಿವಾರ್ಯವಾಗಿ ಮನಸ್ಸು ಹಿಂದಕ್ಕೆ ತಾನೇ ಹೋಗಬೇಕು. ಮನಸ್ಸು ಹಿಂದಕ್ಕೆ ಹೋಗೋದಕ್ಕೆ ಉಪಾಸನೆ ಅಂತ ಹೆಸರು. ಮನಸ್ಸು ಹಿಂದಕ್ಕೆ ಹೋಗದೇ ಇದ್ದರೆ ಅದು ಉಪಾಸನೆ ಇಲ್ಲ. ಮನಸ್ಸು ಅಂಗಡಿ ಪೇಟೆ ತಿರುಗಾಡ್ತಾ ಇದ್ದರೆ ಅದು ಯಾವ ಕಾರಣಕ್ಕೂ ಉಪಾಸನೆ ಇಲ್ಲ. ನಾವು ಸುತ್ತಮುತ್ತ ಪೂಜಾ ಪರಿಕರಗಳು ಇಟ್ಕೊಂಡು ಕೂತ್ಕೊಂಡಿರ್ಬೋದು, ಗಂಟೆ ಮಂತ್ರ ಶಬ್ದ ಕೇಳ್ತಾ ಇರ್ಬೋದು, ಆದರೆ ಮನಸ್ಸು ಹಿನ್ಮುಖ ಆಗದೇ ಇದ್ದರೆ, ಅಂತರ್ಮುಖ ಆಗದೇ ಇದ್ದರೆ ಖಂಡಿತವಾಗಿಯೂ ಪೂಜೆ ಅಲ್ಲ, ಧ್ಯಾನ ಅಲ್ಲ, ಉಪಾಸನೆ ಅಲ್ಲ ಅದು. ಹಾಗಾಗಿ ಮುಂದಕ್ಕೇನು ಸಿಗದಂತೆ ಮನಸ್ಸಿಗೆ ನೋಡ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಅದರಿಂದಾಗಿ ಮನಸ್ಸು ಹಿಂದಿರುಗುವಂಥದ್ದು. ಹಾಗಾಗಿ ಮುಖ್ಯವಾಗಿ ಈ ಘನಾಹಾರ, ಅದರಿಂದಾಗಿ ಮನಸ್ಸು ಶಕ್ತಿ ಪಡ್ಕೊಂಡು ಅಲೆಗಳನ್ನ ಏಳಿಸುವಂಥದ್ದು. ಅದನ್ನು ಕೊಡದೇ ಇದ್ರೂ ತುಂಬ ಮನಸ್ಸಿನ ಅಲೆಗಳು ಕಡಿಮೆ ಆಗ್ತವೆ. ದ್ರವಾಹಾರನ್ನು ಕೊಡದೇ ಇದ್ದರೆ ಪೂರ್ತಿ ಕಡಿಮೆ ಆಗುತ್ತೆ, ಮನಸ್ಸಿನ ಅಲೆಗಳು ಹಿಡಿದು ಹೋಗುತ್ತೆ, ಶಾಂತ ಆಗತ್ತೆ ಅನ್ನೋದೊಂದು. ಇನ್ನೊಂದು ಮತ್ತೊಂದು, ಈ ನಿರಾಹಾರದ ಉದ್ದೇಶ ತಮಸೋಮ ಜ್ಯೋತಿರ್ಗಮಯ, ಕತ್ತಲೆ ಪರಿಹಾರ ಮಾಡ್ಕೋಬೇಕು, ತಮೋ ಗುಣವನ್ನು ಪರಿಹಾರ ಮಾಡ್ಕೋಬೇಕು. ಯಾಕೆಂದರೆ ಈ ಆಹಾರ ಪ್ರಪಂಚವೇ ತಾಮಸವಂತೆ. ಸಂಪೂರ್ಣ ಆಹಾರ ಪ್ರಪಂಚವೇ ತಾಮಸ. ಯಾಕೆಂದರೆ ಈ ಸೃಷ್ಟಿಯಲ್ಲಿ ಹಿಂದೆ ಹಿಂದೆ ಹೋದಂತೆ ಸತ್ವಗುಣ, ಮಧ್ಯದಲ್ಲಿ ರಜೋಗುಣ, ಕೊನೆಯಲ್ಲಿ ಈಗ ಕಾಣ್ತಾ ಇರೋದೆಲ್ಲ ತಮಸ್ ಪ್ರಧಾನವೇ ಇರುವಂಥದ್ದು. ಯಾಕೆಂದರೆ ಈ ಪಂಚಭೂತಗಳ ಕೊನೆಯದು ಯಾವುದು? ಭೂಮಿ ಅಲ್ವಾ? ಈ ಪಂಚಭೌತಿಕ ಅಂದರೆ ತಮಸ್ಸು ಅಂತ ಲೆಕ್ಕ. ಕೊನೆಯದು ಭೂಮಿ ಅಂತನ್ನೋ ಹೊತ್ತಿಗೆ ಅದು ಅತ್ಯಧಿಕ ತಮಸ್ಸು. ಅಲ್ಲಿ ಬಂದಿರೋದು ಈ ಆಹಾರ ಎಲ್ಲ. ಭೂಮಿಗಿಂತ ಹಿಂದಕ್ಕೆ ನೀರಿದೆ, ಅಲ್ಲಿ ತಮೋಗುಣ ಕಡಿಮೆ ಇದೆ. ಅದಕ್ಕಿಂತ ಹಿಂದಕ್ಕೆ ಅಗ್ನಿ ಇದೆ, ಅಲ್ಲಿ ಇನ್ನೂ ಕಡಿಮೆ ಇದೆ. ವಾಯುವಿನಲ್ಲಿ ಮತ್ತೂ ಕಡಿಮೆ ಇದೆ, ಆಕಾಶದಲ್ಲಿ ಇನ್ನೂ ಕಡಿಮೆ ಇದೆ. ಹಿಂದಕ್ಕೆ ಹೋದಂತೆ ಮತ್ತು ತಮಸ್ಸು ರಜಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲಿ ಮುಂದಕ್ಕೆ ಬಂದಂತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಡೀ ಆಹಾರ ಪ್ರಪಂಚ ಈ ತಮೋಮಯವಾದ ಒಂದು ವ್ಯವಸ್ಥೆಯಲ್ಲಿ ಇರೋದ್ರಿಂದ ನೀವು ಆಹಾರ ನಿಲ್ಲಿಸಿದ್ರೆ ತಮಸ್ಸನ್ನು ನಿಲ್ಲಿಸಿದ ಹಾಗೆ. ಒಳಗೆ ಹೋಗುವ ತಮಸ್ಸಿಗೆ ಒಂದು ತಡೆ ಒಡ್ಡಿದಂತೆ. ತಮಸ್ಸೇ ಪಾಪ. ಹಾಗಾಗಿ ಒಳಗೆ ಪಾಪಕ್ಕೆ ಪ್ರವೇಶ ಇಲ್ಲ, ತಮಸ್ಸಿಗೆ ಪ್ರವೇಶ ಇಲ್ಲ ಎನ್ನುವಂಥದ್ದು. ತಪಸ್ಸು ಎನ್ನುವಾಗ ಈ ಆ ನಿರಾಹಾರವನ್ನೇ ತಪಸ್ಸು ಅಂತ ವ್ಯಾಸಭಾಷೆ ಹೇಳುತ್ತೆ. ವ್ರತಾನ ಚೇಷ ಮಿಥಾಯೋಗಂ ಕೃಚ್ಛ್ರ ಚಾಂದ್ರಾಯಣ ಸಾಂತಪನಾದೀನಿ. ಕೃಚ್ಛ್ರ ಚಾಂದ್ರಾಯಣ ಸಾಂತಪನ ಇದೆಲ್ಲ ಉಪವಾಸಗಳೇ. ಇದೇ ತಪಸ್ಸು ಅಂತ ಹೇಳುವ ಕಾರಣ ಏನಂದರೆ ತಮಸ್ಸು ಒಳಗೆ ಹೋಗೋಕೆ ಅವಕಾಶ ಇಲ್ಲ ಅನ್ನೋದೇ ಕಾರಣ ಅಂತ. ಆಗೊಂದು ಶಂಕೆ ಹುಟ್ಟಬೋದು, ಅಲ್ಲ ಮತ್ತೆಲ್ಲವೂ ಕೂಡ ತಮಸ್ಸೆ ಅಲ್ವಾ? ಕಣ್ಣಿಂದ ಏನು ನೋಡ್ತೀವಿ, ಕಿವಿಯಿಂದ ಏನು ಕೇಳ್ತೀವಿ, ಅದು ಕೂಡ ತಮಸ್ಸೆ ಅಲ್ವಾ ಅಂತ. ಹೌದು, ಅದಕ್ಕೂ ಆಹಾರ ಅಂತಲೇ ಹೆಸರು. ಮೊನ್ನೆ ನೀವೇ ಯಾರೋ ಒಬ್ಬರು ಹೇಳಿದ್ರಿ, ಒಂದು ಉತ್ತರ ಪ್ರತಿಕ್ರಿಯೆ ಹೇಳುವಾಗ ಹೇಳಿದ್ರಿ, ಆಹಾರ ಅಂದರೆ ಆ ಕ್ರಿಯತೆ ಹೊರಗಿನಿಂದ ಒಳಗೆ ಯಾವುದು ಬರುತ್ತೋ ಅದೆಲ್ಲ ಆಹಾರ. ದೃಶ್ಯವೂ ಆಹಾರ, ಶಬ್ದವೂ ಆಹಾರ, ಗಂಧವೂ ಆಹಾರ, ಸ್ಪರ್ಶವೂ ಆಹಾರ. ಮನಸ್ಸಿಗೆ ಹೊರಗಿಂದ ಏನೇನು ಸಿಗೋಕ್ಕೆ ಸಾಧ್ಯವೋ ಹೊರಗಿನ ಪ್ರಪಂಚದಿಂದ ಅದೆಲ್ಲವೂ ಕೂಡ ಆಹಾರ. ಅದೆಲ್ಲ ನಿಲ್ಲಿಸೋಕೆ ಸಾಧ್ಯ ಆದರೆ ಅದು ಪೂರ್ತಿ ನಿರಾಹಾರ. ನಿರಾಹಾರ ಅಂದ್ರೆ ಬರೀ ಊಟ ಮಾಡಿದ್ರೆ ನಿರಾಹಾರ ಅಲ್ಲ. ಕಣ್ಣಿಂದ ನಿಲ್ಲಿಸ್ಬೇಕು, ಮೂಗಿಂದ ನಿಲ್ಲಿಸ್ಬೇಕು, ಕಿವಿಯಿಂದ ನಿಲ್ಲಿಸ್ಬೇಕು, ಮನಸ್ಸನ್ನು ಸ್ತಬ್ಧ ಮಾಡಬೇಕು ಅಂದಾಗಲೇ ಪೂರ್ತಿ ನಿರಾಹಾರ ಏರ್ಪಡುವಂಥದ್ದು. ಹಾಗಾಗಿ ಅದು ಆಗಬೇಕು. ಆಮೇಲೆ ನಿಮ್ಗೆ ಇನ್ನೊಂದು ಕೇಳೋದು, ಆಹಾರದ್ದು ಯಾವ ಗತಿ ಹೇಳ್ತೀರಾ ನೀವು? ಆಹಾರದ ಗತಿ ಯಾವುದು? ಆಹಾರ ಯಾವ ಕಡೆ ಹೋಗುತ್ತೆ?
ತಗೊಂಡ್ಮೇಲೆ ಮೇಲೆ ಹೋಗುತ್ತಾ? ನೀವು ಬಾಯಿಲಿ ಆಹಾರ ತಗೊಂಡ್ಮೇಲೆ ಅದು ಸೀದಾ ಮೇಲೆ ಹೋದ್ರೆ ಏನಾಗುತ್ತೆ ಆಹಾರ? ನಾವು ಮೇಲೆ ಹೋಗ್ತೀವಿ, ಮೇಲೆ ಹೋದ್ರೆ ಅಡ್ಡಿಲ್ಲ. ಆಹಾರದ ಗತಿ ಯಾವುದು? ಒಮ್ಮೆ ನೀವು ಬಾಯಿಲಿ ಇಟ್ಟ ಮೇಲೆ ಕೆಳಗೆ 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 ಇಳಿತಾನೆ ಹೋಗೋದು. ಅದು ಅದ್ರ ಕ್ರಮ ಹಾಗೆ ಅದು. ಮತ್ತೆ ಮೇಲೆ ಇರೋದು ಅಂತ ಇಲ್ವೇ ಇಲ್ಲ. ಆಯ್ತಾ? ಬೇಕಾದಂತ ತಗೊಂಡ್ಮೇಲೆ ಉಳಿದಿದ್ದಂತೂ ಮತ್ತಷ್ಟು ಕೆಳಗೆ ಹೋಗಿ ಅಧೋದ್ವಾರಗಳಿಂದ ಹೊರಗಡೆ ಹೋಗುತ್ತೆ. ಇದು ಒಂದು ಇಡೀ ಪ್ರಕ್ರಿಯೆ. ನೀವು ಒಂದು ತುತ್ತು ಆಹಾರವನ್ನು ಬಾಯಿಲಿಟ್ರಿ, ಒಂದು ಗುಟುಕು ನೀರನ್ನು ಕುಡಿದ್ರಿಂದ್ರೆ ಒಂದು ಅಧೋಮುಖ ಪ್ರಕ್ರಿಯೆ ಪ್ರಾರಂಭ ಆಗತ್ತೆ. ಅಲ್ಲಿ ಹೀಗೊಂದು ಪ್ರಕ್ರಿಯೆ ಪ್ರಾರಂಭ ಆಗತ್ತೆ. ಈ ಧ್ಯಾನ, ತಪಸ್ಸು, ಅನುಷ್ಠಾನ, ಜಪ ಎಲ್ಲ ಊರ್ಧ್ವಮುಖ. ಇದು ಅದು ಕೂತು ಕೂಡಲೇ ಮಾಡಬೇಕಾಗಿದ್ದು ಪೂರ್ತಿ ಎಲ್ಲ ಊರ್ಧ್ವಮುಖ ಆಗಬೇಕು. ಊರ್ಧ್ವ ಗತಿ ನಮಗೆ ಸಿಗಬೇಕು. ಸತ್ವಗುಣ ಅದು. ತಾಮಸ ಹೇಳಕ್ಕೆ ಒಂದು ಕಾರಣ ಏನಂದರೆ ಹೋಗೋದು ಕೆಳಗಡೆ ಪೂರ್ತಿ ನೋಡಿ, ಮೇಲಿಂದ ಕೆಳಗೆ ಹೋಗ್ತಾ ಇದೆ ನೋಡಿ. ಹಾಗಾಗಿ ನೀವು ಜಪ ಮಾಡಬೇಕು, ಪೂಜೆ ಮಾಡಬೇಕು ಅಂದರೆ ಅದು ನೀವು ಮೇಲೆ ಕೆಳಿತಾ ಇದ್ದೀರಿ. ನೀವು ನ್ಯಾಯವಾಗಿ ಜಪ, ಪೂಜೆ, ಅನುಷ್ಠಾನ ಮಾಡಿದರೆ ಮೇಲೆ ಕೇಳ್ತಾ ಇರಬೇಕು. ಎಲ್ಲವೂ ಕೂಡ ಊರ್ಧ್ವಗತಿ ನೀವು ಪ್ರಾಪ್ತ ಆಗ್ತಾ ಇರಬೇಕು. ಇದು ಕೆಳಗೆ ಹೋಗ್ತಾ ಇದೆ. ಈ ಕಡೆಯಿಂದ ನಡೆಯೋದೇನು? ಅಲ್ಲಿ ಒಂದು ಯುದ್ಧ. ಈ ಆಹಾರದ ಪ್ರಕ್ರಿಯೆಗೂ ಅನುಷ್ಠಾನಕ್ಕೂ ಮಧ್ಯೆ ಒಂದು ಯುದ್ಧ ನಡೆಯೋದು. ಈ ಯುದ್ಧದಲ್ಲಿ ಸತ್ತು ಹೋಗೋದು ಯಾರು ಅಂದರೆ ನಾವೇ. ಪೆಟ್ಟಾಗೋದು ಯಾರಿಗೆ ಅಂದರೆ ಅದಕ್ಕೂ ಅಲ್ಲ ಇದಕ್ಕೂ ಅಲ್ಲ. ಕಲ್ಲಪ್ಪ ಗುಂಡಪ್ಪ ಜಗಳ ಚಟ್ನಿ ಆಗಿದ್ಯಾರು? ಮೆಣಸಪ್ಪ ಚಟ್ನಿ. ಕಲ್ಲಪ್ಪ ಗುಂಡಪ್ಪರಿಗೆ ರುಬ್ಬುವಾಗ ಒಂದು ಕಲ್ಲು ಒಂದು ಗುಂಡು ಇರುತ್ತಲ್ವಾ? ಕಲ್ಲಪ್ಪನಿಗೂ ಗುಂಡಪ್ಪನಿಗೂ ಮಹಾಭಾರತ ಯುದ್ಧ ಅಂತ. ಚಟ್ನಿ ಆಗಿದ್ಯಾರು ಅಂದರೆ ಈತನ ಮಧ್ಯೆ ಮೆಣಸಪ್ಪ, ಹುಣಸಪ್ಪ, ಉಪ್ಪಪ್ಪ ಅಲ್ವಾ, ಕಾಯಪ್ಪ, ಇವರೆಲ್ಲ ಪಾಪ ಬಡಪಾಯಿಗಳು ಒಟ್ಟಿಗೆ ಸೇರ್ಕೊಂಡಲ್ಲಿ ಹೋಗಿ ಏನೋ ಕರ್ಮಫಲಕ್ಕಲ್ಲಿ ಹೋಗ್ಬಿಟ್ಟಿದ್ದಾರೆ. ಅವರು ಚಟ್ನಿ ಆಗಿಬಿಡ್ತಾರೆ. ಹಾಗೆ ಈ ಆಹಾರ ಪ್ರಕ್ರಿಯೆಗೂ ಅನುಷ್ಠಾನದ ಪ್ರಕ್ರಿಯೆಗೂ ಮಧ್ಯೆ ಒಂದು ಸಮರ ನಮ್ಮೊಳಗೆ ಏರ್ಪಟ್ಟಾಗ ಚಟ್ನಿ ಆಗೋದು ನಾವಾಗ್ತೇವೆ, ತೊಂದರೆ ಆಗೋದು ನಮಗಾಗತ್ತೆ. ಹಾಗಾಗಿ ನಿಂದೇನು ಉದ್ದೇಶ? ಊರ್ಧ್ವಗತಿ ಉದ್ದೇಶ ಆದರೆ ಅದನ್ನು ಮಾಡು. ಹೊಟ್ಟೆ ತುಂಬಬೇಕು ಅಂತ ಉದ್ದೇಶ ಆದರೆ ಅದನ್ನು ಮಾಡು. ಎರಡು ಒಟ್ಟಿಗೆ ಮಾಡೋಕ್ಕೆ ಹೋಗಬೇಡ. ಒಂದಾದ್ಮೇಲೆ ಒಂದು ಮಾಡೋಕ್ಕೆ ಹೋಗಬೇಡ. ಒಂದಾದ್ಮೇಲೆ ಅಂದರೆ ಆಹಾರ ಆದಮೇಲೆ ಅನುಷ್ಠಾನ ಮಾಡೋಕ್ಕೆ ಹೋಗಬೇಡ. ಮಾಡ್ತಾರಾ? ಊಟ ಅದು ಕೂಡಲೇ ಪೂಜೆ ಅಂತಿದೆಯಾ ಎಲ್ಲಾದರೂ? ಇಲ್ಲ. ಪೂಜೆ ಆದಮೇಲೆ ಊಟ, ಪ್ರಸಾದವನ್ನು ಊಟ ಮಾಡುವಂಥದ್ದು ಪೂಜೆ ನಂತರ ಹೊರತು ಊಟ ಆದಮೇಲೆ ಪೂಜೆ ಅಲ್ಲ. ಯಾಕೆಂದರೆ ಊಟ ಆಗ್ತಿದ್ದ ಹಾಗೇ ಒಂದು ದೊಡ್ಡ ಪ್ರಕ್ರಿಯೆ ಪ್ರಾರಂಭ ಆಯಿತು. ಕೆಳಗೆ 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 ಹಿಡಿದು ಹೋಗುವಂಥ ಪ್ರಕ್ರಿಯೆ ಪ್ರಾರಂಭ ಆಗೋಯ್ತು. ಮತ್ತಲ್ಲಿ ಮೇಲೆ ಹೋಗೋದಕ್ಕೆ ಅದೇ ಅಡ್ಡ. ಹಾಗಾಗಿ ಆ ಕಾರಣಕ್ಕಾಗಿ ಕೂಡ ಉಪವಾಸ ಅನುಷ್ಠಾನಕ್ಕೆ ತುಂಬ ವಿಹಿತವಾಗಿರುವಂಥದ್ದು. ಹಾಗಾಗಿಯೇ ನಮಗೆ ನಿನ್ನೆ ಒಂಚೂರು ಪ್ರಸ್ತಾಪ ಮಾಡಿದ್ವು. ಈ ಉಪವಾಸನೆ ಮಾಡೋ ಸಮಯ ಅಂತ ಇದೆಯಲ್ಲ, ಅದು ನೈಸರ್ಗಿಕವಾಗಿ ಹೇಗಿದೆ ಅಂದರೆ ಹೊಟ್ಟೆಯಲ್ಲಿ ಆಹಾರ ಇರೋದಿಲ್ಲ. ಉಪಾಸನೆ ಮಾಡೋಕ್ಕೆ ಯೋಗ್ಯವಾದ ಸಮಯ ಯಾವುದು? ಅತ್ಯಂತ ಯೋಗ್ಯ ಸಮಯ ಯಾವುದು ಉಪಾಸನೆ ಮಾಡೋದಕ್ಕೆ? ಬ್ರಾಹ್ಮ ಮುಹೂರ್ತ, ಸಂಧ್ಯಾಕಾಲ ಅಲ್ವಾ? ಇದು ಉಪಾಸನೆ ಮಾಡೋದಕ್ಕೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಸಮಯ. ಬ್ರಾಹ್ಮ ಮುಹೂರ್ತ ಅಂದರೆ ಊಟ ಆಗಿ ಸಾಕಷ್ಟು ಸಮಯ ಕಳೆದಿರುತ್ತೆ ಅಲ್ವಾ? ಪ್ರಥಮ ಯಾಮದಲ್ಲಿ, ಸಾಯಂಕಾಲದ ಪ್ರಥಮ ಯಾಮದಲ್ಲಿ ಊಟ ಮಾಡಿದರೆ 4ನೇ ಯಾಮದಲ್ಲಿ ಬರುವಂಥದ್ದು ಯಾವುದು? ಬ್ರಾಹ್ಮ ಮುಹೂರ್ತ. 4ನೇ ಯಾಮವೇ ಬ್ರಾಹ್ಮ ಮುಹೂರ್ತ. ಮಧ್ಯೆ 2 ಯಾಮ ಇದೆ. ಈ 2 ಯಾಮ ಹೊಟ್ಟೆಲಿ ಆಹಾರ ಅದು ಕೆಳಗಿಳಿದು ಹೋಗೋಕ್ಕೆ ಸಮಯ ಸಾಕು, ಅದಕ್ಕೆ ತೊಂದರೆ ಏನೂ ಇಲ್ಲ. ಸಂಧ್ಯಾಕಾಲ ಅಂದರೆ 3 ಯಾಮ ಕಳೀತು ಹೆಚ್ಚು ಕಡಿಮೆ. ಸೂರ್ಯೋದಯ ಆಗೋ ಹೊತ್ತು, ಹತ್ತತ್ರ ಹೊತ್ತು ಸುಮಾರು 3 ಯಾಮ ಕಳೆದಿರುತ್ತೆ ಆಗ. ನಂತರ ಪೂಜೆ ಅಂದರೆ ಸಂಗಮ ಕಾಲ ಬರಬೇಕು. ಆಗ ಇನ್ನೂ 9 ಗಂಟೆ ನಂತರ ಅದು ಸುಮಾರು 12 ತಾಸು, 4 ಯಾಮ ಕಳೆದಿರುತ್ತೆ. ಇಲ್ಲೆಲ್ಲ ಹೊಟ್ಟೆ ಪೂರ್ತಿ ಖಾಲಿ ಇರೋ ಸಮಯಗಳು ಇದೆಲ್ಲವೂ ಕೂಡ. ಊಟ ಮಾಡಿದ ಮೇಲೆ ಬೇರೆ ಕೆಲಸಕ್ಕೆ ಹೋಗೋ. ಹಾಗೆ ಮಧ್ಯಾಹ್ನ ಊಟ ಮಾಡಿದ ಮೇಲೆ, ಮಧ್ಯಾಹ್ನದ ಪೂರ್ವದಲ್ಲಿ ಊಟ ಮಾಡಿದ ಮೇಲೆ ಸಾಯಂಕಾಲ ಸಂಧ್ಯಾಕಾಲ ಬರುವಂಥದ್ದು ದಿನ 2 ಯಾಮಂತೂ ಕಳೆದಿರುತ್ತೆ ಅಷ್ಟೊತ್ತಿಗೆ. ಒಟ್ಟಿನಲ್ಲಿ ಹೊಟ್ಟೆಯಲ್ಲಿ ಆಹಾರ ಇಲ್ಲ. ಆ ಹೊತ್ತಿನಲ್ಲಿಯೇ ಅನುಷ್ಠಾನ ಹೇಳಿರುವಂಥದ್ದು. ಯಾಕೆಂದರೆ ಪರಸ್ಪರ ವಿರೋಧ ಬರದೇ ಇರಲಿ, ಪರಸ್ಪರ ಕ್ಲೇಶ ಬರದೇ ಇರಲಿ ಅನ್ನೋ ಕಾರಣಕ್ಕೆ ಹೇಳಿರುವಂಥದ್ದು. ಮತ್ತು ಏಕಾದಶಿ ಅಂದ್ರೆ ಏನಂದರೆ ಇಡೀ ದಿನ ಸಂಧ್ಯಾಕಾಲ ಅದು ಅಂತ ಏಕಾದಶಿ ಅಂತ. ಸಂಧ್ಯಾಕಾಲದಲ್ಲಿ ಯಾವ ಗುಣ ಇದೆಯೋ ಅದು ಇಡೀ ದಿನ ಇದೆ, ಅದು ಏಕಾದಶಿ. ಇಡೀ ದಿನವೂ ಸತ್ವಗುಣ ತುಂಬಿಕೊಂಡಿದೆ. ಇಡೀ ದಿನವೂ ಅನುಷ್ಠಾನಕ್ಕೆ ಬಲ ಕೊಡ್ತಾ ಇದೆ, ಅದು ಉಪಾಸನೆಗೆ ಬಲ ಕೊಡ್ತಾ ಇದೆ. ಹಾಗಾಗಿ ಊಟಕ್ಕೆ ಹೋಗಬೇಡ.
ಅನುಷ್ಠಾನನೆ ಮಾಡು. ಯಾವಾಗ ಪ್ರಕೃತಿಯಲ್ಲಿ ಸತ್ವಗುಣ ಪ್ರಾಧಾನ್ಯ ತಾನಾಗಿ ಬಂದಿದೆಯೋ, ಯಾವ ಕಾಲ ದೇವರಿಗೆ ತುಂಬ ಹತ್ತಿರ ಇದೆಯೋ ಕಾಲ, ಆ ಕಾಲದಲ್ಲಿ ಅದನ್ನು ಮಾಡು. ಊಟ ಮಾಡಬೇಡ. ಯಾಕೆ ಅಂದರೆ ಒಂದು ಬೇರೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತಲ್ವ ಊಟ ಮಾಡುವಾಗ. ಹಾಗಾಗಿ ಊಟ ಮಾಡೋಕ್ಕೆ ಹೋಗಬೇಡ ಎಂಬುದಾಗಿ ಬಲ್ಲವರು ಹೇಳುವಂಥದ್ದು. ಇನ್ನು ಇನ್ನೊಂದು ವಿವರಣೆ ಇದೆ ಉಪವಾಸ ಅನ್ನೋದಕ್ಕೆ. ಚರಕ ಸಂಹಿತೆಯ ಚಕ್ರಪಾಣಿ ವ್ಯಾಖ್ಯಾನದಲ್ಲಿ ಉಪವಾಸ ಬಗ್ಗೆ ಏನು ವಿವರಣೆ ಕೊಟ್ಟಿದ್ದಾರೆ ಗೊತ್ತಾ? ಕ್ರೋಧಾದಿ ಪರಿತ್ಯಾಗ ಸತ್ಯಾದಿ ಉಪಾದಾನಂ. ಉಪವಾಸ ಅಂದರೆ ಕ್ರೋಧವೇ ಮೊದಲಾದುದನ್ನು ಬಿಡಬೇಕು, ಸತ್ಯವೇ ಮೊದಲಾದುದನ್ನು ಸ್ವೀಕಾರ ಮಾಡಬೇಕು. ಕ್ರೋಧ, ಈರ್ಷ್ಯ ಇದೆಲ್ಲ ದುರ್ಯೋಧನ, ದುಶ್ಯಾಸನ, ದುರ್ ಬರ್ತಾ ಹೋಗುತ್ತಲ್ವೆಲ್ಲ ಕೌರವರಲ್ಲಿ. ಆ ಥರ ಇದೆಲ್ಲ ದುರ್ಗುಣಗಳು ಅಂತ. ಈ ದುರ್ಗುಣಗಳನ್ನು ಬಿಡಬೇಕು, ಆತ್ಮಗುಣಗಳನ್ನು ಸ್ವೀಕಾರ ಮಾಡಬೇಕು, ಅಥವಾ ಸದ್ಗುಣಗಳನ್ನು ಸ್ವೀಕಾರ ಮಾಡಬೇಕು. ಅದೇ ಉಪವಾಸ ಅಂತ. ಆಗ ನಾವು ಉಪವಾಸ ಆಗ್ತೇವೆ, ಭಗವಂತನಿಗೆ ಹತ್ರ ಆಗ್ತಾ ಹೋಗ್ತೇವೆ. ಇದು ಇನ್ನೊಂದು ಬಗೆಯ ಉಪವಾಸ, ಇಡೀ ಜೀವನದಲ್ಲಿ ನಾವು ಮಾಡುವಂಥ ಉಪವಾಸ ಅಂತ. ಕ್ರೋಧನ ಛೋಡ, ಲೋಭನ ಛೋಡ, ನಾಮ ಜಪನ ಕ್ಯೂ ಛೋಡ ದಿಯಾ ಅಂತ ಒಂದು ಹಾಡು, ಒಂದು ಭಜನ್. ಕ್ರೋಧ ಬಿಡಲಿಲ್ಲ, ಲೋಭ ಬಿಡಲಿಲ್ಲ, ಮತ್ತೇನು ಬಿಟ್ಟೆ ಅಂದರೆ ನಾಮ ಜಪ ಬಿಟ್ಟೆ, ಸತ್ಯ ಬಿಟ್ಟೆ, ದಯೆ ಬಿಟ್ಟೆ. ಹೀಗಾಗಿದೆ ನಮ್ಮ ಜೀವನ ಅಂತ. ಹಾಗಾಗಿ ಅದನ್ನು ಛೋಡ ಅಂತ ಆಗಬೇಕಾಗಿತ್ತು, ಇದನ್ನು ಪಕಡ ಅಂತ ಆಗಬೇಕಾಗಿತ್ತು, ಹಿಡ್ಕೊಂಡೆ ಅಂತ ಆಗಬೇಕಾಗಿತ್ತು. ಅದು ವ್ಯತ್ಯಾಸ ಆಗಿದೆ. ಹಾಗಾಗಿ ಚಕ್ರಪಾಣಿ ಹೇಳೋದು ಇಲ್ಲೇನೆಂದರೆ, ನೀವು ಕ್ರೋಧಾದಿಗಳನ್ನು ಬಿಡಿ, ಸತ್ಯಾದಿಗಳನ್ನು ಆಶ್ರಯಿಸಿ. ಅದೇ ಉಪವಾಸ. ಅವರು ಸುಮ್ಮನೆ ಹೇಳಿಲ್ಲ, ಅವರು ಒಂದು ಆಧಾರ ಕೊಡ್ತಾರೆ ಅದಕ್ಕೆ. ಉಪವಾಸ ಅಂತ ಅನ್ನೋದನ್ನು ಬಿಡಿಸ್ಬೇಕಾದ್ರೆ, ಉಪಾವೃತ್ತಸ್ಯ ಪಾಪೇಭ್ಯ ಸಹವಾಸೋ ಗುಣೇಹಿ ಯಹ ಉಪವಾಸ ಸವಿಜ್ಞೇಯ ನ ಶರೀರಸ್ಯ ಶೋಷಣಂ. ಶರೀರವನ್ನು ಶೋಷಣೆ ಮಾಡೋದಲ್ಲ ಉಪವಾಸ ಅಂದರೆ. ಮತ್ತೇನು ಅಂದರೆ, ಉಪಾವೃತ್ತಸ್ಯ ಪಾಪೇಭ್ಯ, ಪಾಪಗಳಿಂದ ಹಿಂದೆ ಬಾ, ಕೆಡುಕಿನಿಂದ ಹಿಂದೆ ಬಾ, ದುರ್ಗುಣಗಳಿಂದ ಹಿಂದಿರುಗು. ಉಪಾವೃತ್ತ ಅಂದರೆ ಹಿಂದಿರುಗಿದವನು ಅಂತ ಆ ಶಬ್ದಕ್ಕರ್ಥ. ಹಾಗೆ ಉಪಾವೃತ್ತನಾಗು. ಅಲ್ಲಿಗೆ ಅರ್ಧ ಭಾಗಕ್ಕೆ ಅರ್ಥ ಆಯ್ತು ಉಪವಾಸ ಅನ್ನೋದ್ರೆ. ಇನ್ನರ್ಧ ಭಾಗ ವಾಸ ಅಂತಿದೆಯಲ್ಲ, ಸಹವಾಸೋ ಗುಣೇಹಿ ಯಹ, ಗುಣಗಳ ಜೊತೆಗೆ ಸಹವಾಸ ಮಾಡು. ಅದು ಕೊನೆಗೆ ಸಜ್ಜನ ಸಹವಾಸದಲ್ಲಿ ಪರ್ಯವಸಾನ ಆಗುತ್ತೆ, ಮತ್ತು ಭಗವಂತನ ಜೊತೆ ಸಹವಾಸದಲ್ಲಿ ಪರ್ಯವಸಾನ ಆಗುತ್ತೆ. ಇದು ಹಾಗಾಗಿ ಗುಣಗಳ ಸಹವಾಸ ಮಾಡು. ಉಪಾವೃತ್ತದಿಂದ ಉಪ ತಗೊಳ್ಳೋದು, ಸಹವಾಸದಿಂದ ವಾಸ ತಗೊಳ್ಳೋದು, ಇದರ ಬುಡ ಅದರ ತುದಿ ಸೇರಿಸಿ ಉಪವಾಸ. ಪಾಪಗಳಿಂದ ಕೇಡುಗಳಿಂದ ಹಿಂದಿರುಗು, ಶುಭಗಳನ್ನು ಆಶ್ರಯಿಸು, ಅದು ಉಪವಾಸ. ಕೇವಲ ಶರೀರ ಶೋಷಣೆ ಅಲ್ಲ ಎಂಬುದಾಗಿ ಅವರು ಹೇಳಿದ್ದಾರೆ. ಇನ್ನು ಸದೋಪವಾಸಿ ಯಾರು ಅಂತ ಒಂದು ಪ್ರಶ್ನೆ ಗಮನ ಇಟ್ಟು ಕೇಳಿ. ನೀವೆಲ್ಲ ಆಗೋಕ್ಕೆ ಸಾಧ್ಯ ಇದೆ, ಇದು ಸಾಧ್ಯ ಇದೆ ನಿಮಗೆಲ್ಲ ಮಾಡೋದಕ್ಕೆ. ನಿತ್ಯೋಪವಾಸಿ ಆಗಬೇಕು. ಏನು ಮಾಡಬೇಕು ಅದಕ್ಕೆ ಅಂದರೆ, ಭೀಷ್ಮರು ಹೇಳ್ತಾರೆ, ಮಹಾಭಾರತದ ಶಾಂತಿ ಪರ್ವದ ಭೀಷ್ಮ ವಚನ, ವ್ರತ, ತಪಸ್ಸು, ಉಪವಾಸ, ಬ್ರಹ್ಮಚರ್ಯ, ಅತಿಥಿ ಸೇವ ಇದನ್ನೆಲ್ಲ ವಿವರಿಸ್ತಾ ಭೀಷ್ಮರು ಏನು ಹೇಳಿದ್ರು ಅಂದರೆ, ನಿತ್ಯ ನೀವು ಮಾಡಕ್ಕೆ ಬರುವಂಥದ್ದು, ಯಾರು ಬೇಕಾದರೂ ಮಾಡಕ್ಕೆ ಬರುವಂಥದ್ದು, ನಿತ್ಯೋಪವಾಸಿ ಆಗುವಂಥದ್ದು ಏನಪ್ಪ ಅಂದರೆ, ಅಂತರ ಪ್ರಾತರಾಶಂಚ ಸಾಯಮಾಶಂ ತಥೈವಚ ಸದೋಪವಾಸಿ ಸಭವೇತ್ ಯೋನ ಭುಂಕ್ತಿಯಂತರ ಪುನಃ. ಮಧ್ಯಾಹ್ನಕ್ಕೆ ಪೂರ್ವದಲ್ಲಿ ಒಂದು ಊಟ ಮಾಡು, ಸಾಯಂಕಾಲ ಆಗ್ತಿರೋ ಹಾಗೆ ಮತ್ತೊಂದು ಊಟ ಮಾಡು, ಮಧ್ಯೆ ಏನು ತಿನ್ನಬೇಡ. ಇಷ್ಟೇ. ನಭುಂಕ್ತೆ ಯೋ ನಭುಂಕ್ತೆ ಅಂತರ ಪುನಃ. ಮಧ್ಯಾಹ್ನದ ಊಟ ಆದಮೇಲೆ ಸಾಯಂಕಾಲದ ಊಟದ ಮಧ್ಯದಲ್ಲಿ ಏನು ತಿನ್ನಬೇಡ. ಸಾಯಂಕಾಲದ ಊಟ ಆದಮೇಲೆ ಮತ್ತೆ ಮಧ್ಯಾಹ್ನದ ಊಟ ಬರುತ್ತಲ್ಲ, ಅಲ್ಲಿವರೆಗೆ ಏನು ತಿನ್ನಬೇಡ. ಇದನ್ನು ನೀನು ನಿತ್ಯ ಮಾಡೋಕ್ಕೆ ಸಾಧ್ಯ ಆದರೆ ನೀನು ನಿತ್ಯೋಪವಾಸಿ, ಸದೋಪವಾಸಿ. ನೋಡಿ ಎಷ್ಟು ಮಾರ್ಗಗಳಿದೆ ಅಂತ. ಆಚಾರ್ಯ ಭೀಷ್ಮ ಹೇಳಿರುವಂಥದ್ದು ಇದು, ಯಾರೋ ಹೇಳಿರುವಂಥದ್ದಲ್ಲ.
ಇದನ್ನು ಈ ಆಧುನಿಕರು ಇದಕ್ಕೊಂದು ಶಬ್ದ ಕೊಟ್ಬಿಟ್ಟಿದ್ದಾರೆ, ಒಂದೊಂದು ಹೊಸ ಅನ್ವೇಷಣೆ ಅಂತ ಅಂದ್ಕೊಂಡಿದ್ದಾರೆ. ಮಾಡಿದ್ದು ಹೊಸ ಅನ್ವೇಷಣೆ ಏನೂ ಅಲ್ಲ, ಅದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಒಂದು ಅವ್ರು ಹೇಳ್ತಾರೆ. ಇದು ಬಹಳ ಉಪಯುಕ್ತ, ಇದನ್ನು ಮಾಡಿ ಮಾಡಿ ಅಂತ ಈ ಹೆಸರಲ್ಲಿ ಬರ್ತಾ ಇದೆ. ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಆಹಾರ ಮತ್ತು ಆಹಾರದ ಮಧ್ಯದಲ್ಲಿ ನಿರಾಹಾರದ ಅವಧಿ ಇಷ್ಟಿರಬೇಕು ಅಂತ. ಆ ಕಿಟಕಿ, ಆ ವಿಂಡೋ ಅಂತ ಹೇಳ್ತಾರೆ ಅವರು, ಅದು ಇಷ್ಟಿರಬೇಕು ಅಂತ. ಒಂದು 15-16 ತಾಸು ಇರಬೇಕು. ಇದ್ದರೆ ಅದು ತುಂಬ ತುಂಬ ಶಾರೀರಿಕ ಆರೋಗ್ಯಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಅವರು ಅದಕ್ಕೆ ತುಂಬ ಒಂದಷ್ಟು ಸಂಶೋಧನೆಗಳು, ಸಮೀಕ್ಷೆಗಳು ಎಲ್ಲ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅವರು. ಅದೇನಪ್ಪ ಅಂದರೆ, ಈಗ ಮಧ್ಯಾಹ್ನದಕ್ಕಿಂತ ಮೊದಲು, ಈಗ ಉದಾಹರಣೆಗೆ ಒಂದು 11 ಗಂಟೆ 11ವರೆಗೆ ಅಥವಾ 12 ಗಂಟೆಗೆ ನೀವು ಊಟ ಮಾಡಿದೆ ಅಂತ ಅಂದ್ಕೊಂಡ್ರೆ, ಸಾಯಂಕಾಲ ಒಂದು 7-8 ಗಂಟೆಗೆ ಊಟ ಮಾಡ್ತೀರಿ. ಅವರು 2 ಥರ ಹೇಳ್ತಾರೆ ಅದರಲ್ಲಿ. ಒಂದು 7-8 ಗಂಟೆದಂತೂ ಒಂದು, ಅದು 7-8 ಗಂಟೆನೇ ಆಗೋದು. ಈ ಮಧ್ಯಾಹ್ನದಿಂದ ಸಾಯಂಕಾಲಕ್ಕೆ ಮಧ್ಯದಲ್ಲಿ 7-8 ಗಂಟೆ ಆಗುತ್ತೆ. ಸಾಯಂಕಾಲದಿಂದ ಮಧ್ಯಾಹ್ನಕ್ಕೆ ಮಧ್ಯದಲ್ಲಿ 7-8 ಗಂಟೆಯಿಂದ ಪುನಃ 11-12 ಗಂಟೆ ಅಂತಂದರೆ ಎಷ್ಟಾಗುತ್ತೆ? ಅದು 15-16 ಗಂಟೆ ಆಗುತ್ತೆ. ಅದು ಈ ಭಾಷೆಯಲ್ಲಿ ಬಂದಿದೆ, ಮತ್ತು ಇದೆ ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ. ಹಾಗಾಗಿ ಇದನ್ನು ನಿತ್ಯ ಜೀವನದ ಕ್ರಮವಾಗಿ, ನಿತ್ಯ ಜೀವನದ ಪದ್ಧತಿಯಾಗಿ ನಮ್ಮ ಪೂರ್ವಜರು ಎಷ್ಟೋ ಮೊದಲೇ ಹೇಳಿದ್ದಾರೆ. ಇಷ್ಟೇ ಮಾಡು ಸಾಕು, ನಿತ್ಯೋಪವಾಸಿ ಆಗ್ತೀಯ ನೀನು. ಮಧ್ಯೆ ಉಪವಾಸ ಇದೆ ಅಲ್ವಾ, ಊಟದ ಮಧ್ಯಕ್ಕೆ ಉಪವಾಸ ಇದೆ ಅಲ್ವಾ, ಮತ್ತು ಸೇರಿಸ್ತಾ ಹೋಗ್ಬೇಡಿ ಅದಕ್ಕೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಕೂಡಲೇ ಚಹಾ ಕುಡಿದೆ ಅಥವಾ ಕಾಫಿ ಕುಡಿದೆ, ಆಮೇಲೆ 8 ಗಂಟೆಗೆ ತಿಂಡಿ ತಿಂದೆ ಅಥವಾ 9 ಗಂಟೆಗೆ ತಿಂಡಿ ತಿಂದೆ, ಮಧ್ಯೆ ಉಪವಾಸ ಮಾಡಿದೆ. ಇದ್ರ ಮಧ್ಯದಲ್ಲಿ 8-9 ಗಂಟೆಯಿಂದ ತಿಂಡಿ ತಿಂದ ಮೇಲೆ ಮತ್ತು ಊಟ ಮಾಡೋ ತನಕ ಉಪವಾಸನೆ ಮಾಡಿದ್ದು 2-3 ತಾಸು. ಅಲ್ಲಿಂದ ಮುಂದೆ ಮಧ್ಯಾಹ್ನದ ನಂತರ, ಮಧ್ಯಾಹ್ನ ಮೇಲೆ ಒಂದಿದೆಯಲ್ಲ 4-5 ಗಂಟೆ ಹೊತ್ತಿಗೆ, ಅಲ್ಲಿ ತನಕ ಉಪವಾಸನೆ ಮಾಡಿದೆ. ಈ ಕೆಲವೆಲ್ಲ ಉಪವಾಸ ಸತ್ಯಾಗ್ರಹಗಳು ನಡೀತವೆ. ತಿಂಡಿ ತಿನ್ಕೊಂಡು ಬರ್ತಾರೆ ಉಪವಾಸ ಸತ್ಯಾಗ್ರಹಕ್ಕೆ, ಒಂದು ಇದೆಲ್ಲ ಹಾಕ್ಕೊಂಡು ಕೂತ್ಕೋತಾರೆ ಮಾಧ್ಯಮದವರೆಲ್ಲ ಕರೆದು. ಯಾಕೆಂದ್ರೆ ಅವ್ರು ಬರ್ದಿದ್ರು ಉಪವಾಸ ಸತ್ಯಾಗ್ರಹ ಆಗೋದೇ ಇಲ್ಲ. ಅವ್ರನ್ನ ಕರೆದು ಏನೋ ಒಂದು ಫಲಕ ಹಾಕ್ಕೊಂಡು ಕೂತ್ಕೋತಾರೆ, ಆಮರಣ ಅಂತ, ನಿರಶನ ಅಂತ. ಮಧ್ಯಾಹ್ನ ಊಟ ಮಾಡ್ತಾರೆ. ಆಮೇಲೆ ಇದೂ ಹೋಗ್ಬಿಟ್ಟಿದೆ ಈಗ. ಮಧ್ಯೆ ಮಧ್ಯೆ ತಿಂತಾ ಇರೋದು, ಗಂಟೆಗೆ ಅರ್ಧ ಗಂಟೆಗೆ ತಿಂತಾ ಇರೋದು, ಅದು ಬಂದಿದೆ. ಇನ್ನೊಂದು ಆಧುನಿಕರ ಶಬ್ದ ಇದೆ ಇದೇ ವಿಷಯದಲ್ಲಿ, ಬ್ರಂಚ್ ಅಂತ ಹೇಳ್ತಾರೆ. ಬ್ರಂಚ್ ಅಂದರೆ ಈ ಬ್ರೇಕ್ಫಾಸ್ಟ್ ಮತ್ತು ಲಂಚನ್ನು ಕೂಡಿಸ್ಬಿಡು ಅಂತ, ಬ್ರಂಚ್ ಅಂತ. ಅವ್ರಿಗೆ ಗೊತ್ತಿಲ್ಲ, ಆದರೆ ಅದು ಸರಿಯಾದ ಆಹಾರ ಕ್ರಮ. ಅದು ಶಾಸ್ತ್ರಬದ್ಧವಾಗಿರ್ತಕ್ಕಂಥ ತುಂಬ ಯೋಗ್ಯವಾದ ಆಹಾರ ಕ್ರಮವನ್ನು ಬ್ರಂಚ್ ಅನ್ನೋ ಶಬ್ದದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. 2 ಸತಿ ಅಡುಗೆ ಮಾಡಬೇಕಲ್ಲ, ತಪ್ಪಿಸ್ಕೊಳ್ಳೋದು ಹೇಗೆ ಅಂದರೆ, ತಿಂಡಿ ತಡ ಮಾಡು, ಊಟ ಸ್ವಲ್ಪ ಬೇಗ ಮಾಡು, ಅಷ್ಟೇ. ಭಾರಿ ಸರಳ. 9 ಗಂಟೆ ತಿಂಡಿ ಅಲ್ವಾ, ಒಂದು 2 ತಾಸು ಮುಂದೆ ಹಾಕು, ಅದನ್ನು 2-2.5 ಗಂಟೆ ಮುಂದೆ ಹಾಕು. 1 ಗಂಟೆ ಊಟ ಒಂದು 2-2.5 ಗಂಟೆ ಹಿಂದೆ ಹಾಕು. ಒಂದು ಸರಿಯಾದಾಗ ಆಹಾರ ತಗೊಂಡ್ಬಿಟ್ರೆ 2 ಸೇರಿ ಒಂದೇ ಆಯ್ತು ನೋಡು. ನಿಜವಾಗಿಯೂ ಮಾಡಬೇಕಾಗಿರುವಂಥದ್ದು ಇದು. ಈ ಬ್ರಂಚ್ ಅನ್ನೋದು ಎಲ್ಲರೂ, ಮಕ್ಕಳನ್ನು ಹೊರತುಪಡಿಸಿ, ಚಿಕ್ಕ ಮಕ್ಕಳಿಗೆ ಬೇರೆ ಬೇರೆ ಸಮಯದಲ್ಲಿ ಆಹಾರ ಬೇಕಾಗ್ಬೋದು, ಬೆಳೆದಂತೆ ಕಡಿಮೆ ಆಗ್ತಾ ಬರಬೇಕು. ವಯಸ್ಸಿಗೆ ಬರ್ತಿದ್ದ ಹಾಗೇನೆ ಮಾಡಬೇಕಾಗಿದ್ದು ಯಾವುದು ಅಂದರೆ ಈ ಬ್ರಂಚೇ ಮಾಡಬೇಕಾಗಿರೋಂಥದ್ದು. ನೀವು ಬೇಕಾದ್ರೆ ಅದೇ ಹೆಸರು ಹೇಳೋಕ್ಕೆ ಸಂತೋಷ, ಅದೇ ಹೆಸರು ಹೇಳಿಬೇಕಾರೆ, ಆದರೆ ಮಾಡೋದು ಇದನ್ನು ಮಾಡಿ. ಭೀಷ್ಮರು ಮಹಾಭಾರತ ಹೇಳಿದ್ದಾರೆ. ಎಷ್ಟೋ 1000 ವರ್ಷದ ಹಿಂದೆ ಬಂದುಬಿಟ್ಟಿದೆ ಈ ವಿಷಯ ನಮ್ಮಲ್ಲಿ. ಹಾಗಾಗಿ ಅದೇ ದ್ವಿತೀಯ ಯಾಮ, ಸೂರ್ಯೋದಯದಿಂದ 2ನೇ ಯಾಮದಲ್ಲಿ ಒಂಚೂರು ಮುಂದುವರೆದು ಆಹಾರ ತಗೊಂಡ್ರೆ ತುಂಬ ಅನುಕೂಲವಾಗಿರುವಂಥದ್ದು. ಮಧ್ಯೆ ತಗೋಬಾರ್ದು ಅಂತ. ನಿತ್ಯ ಸಲ್ಲುವ ಸಹಜೋಪವಾಸ ಅದೇ ಏನಂದರೆ, ತಾನಾಗಿ ಸಂಧ್ಯಾಕಾಲ ಬಂದಾಗ ನಾವು ಊಟ ತಿಂಡಿ ಹೊಟ್ಟೆಯಲ್ಲಿ ಏನೂ ಇಲ್ಲದೆ ಇರುವಂತೆ ಮಾಡಿಕೊಳ್ಳುವಂಥದ್ದು. ಇದಿಷ್ಟು. ಇನ್ನು ಅತ್ಯದ್ಭುತವಾದ ಉಪವಾಸ ಇನ್ನೊಂದಿದೆ, ಅದನ್ನು ಪ್ರಾಯೋಪವೇಶ ಅಂತ ಕರೀತಾರೆ. ಪ್ರಾಯೋಪವೇಶ ಅತ್ಯುತ್ಕೃಷ್ಟವಾಗಿರ್ತಕ್ಕಂಥ ಉಪವಾಸದ ಮುಕುಟಮಣಿ. ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇದನ್ನು, ಅಂಥ ದೃಢ ಮನಸ್ಕರು ಮಾತ್ರ ಮಾಡೋಕ್ಕೆ ಸಾಧ್ಯ ಇರೋವಂಥದ್ದು. ಬದುಕು ಸಾಕು ಅಂತ ಅನಿಸಿದಾಗ, ಅಂದರೆ ಬದುಕಿನಲ್ಲಿ ಹತಾಶೆಯಾಗಿ ಅಲ್ಲ, ಜೀವನದಲ್ಲಿ ಸೋತು ಬೇಸತ್ತು ನಿರಾಶೆಯಾಗಿ ಏನೋ ದುಃಖ ಬಂದು ಅಲ್ಲ, ಎಲ್ಲವನ್ನು ಮಾಡಬೇಕಾದ್ದೆಲ್ಲವನ್ನು ಮಾಡಿ ಮುಗಿದ ಮೇಲೆ ಸಾಕು ಅಂತ ಸಂದರ್ಭ ಬಂದಾಗ, ಅಥವಾ ಅಂಥ ವ್ಯಾಧಿ ಬಂದಿದೆ, ಗುಣ ಆಗೋದಿಲ್ಲ, ಮುಪ್ಪು ಬಂದಿದೆ, ಮುಂದಕ್ಕೆ ಪರಾಧೀನಾಗುವಂಥ ಸ್ಥಿತಿ ಇರ್ಬೋದು, ಇಂಥ ಸಂದರ್ಭಗಳನ್ನ ಹೇಳಿದ್ದಾರೆ ಅಂತ. ಅಂಥ ಸಂದರ್ಭಗಳಲ್ಲಿ
ಅವನು ದರ್ಭೆಗಳನ್ನು ಹಾಸಿ ಕೂತ್ಕೋತಾನೆ, ಅದ್ರ ಮೇಲೆ ಶುದ್ಧಾಚಮನ ಮಾಡಿ ಸಂಕಲ್ಪ ಮಾಡಿ ಕೂತ್ಕೋತಾನೆ. ಮತ್ತೆ ಆಹಾರ ಮುಟ್ಟೋದಿಲ್ಲ ಅವನು, ಹಾಗೆ ದೇಹತ್ಯಾಗ ಮಾಡ್ತಾನೆ. ಇದನ್ನು ಜೈನರು ಸಲ್ಲೇಖನ ವ್ರತ ಅಂತ ಹೇಳ್ತಾರೆ. ಜೈನರಲ್ಲಿ ಕೂಡ ಇದೆ. ಜೈನರಿಗಿಂತ ಸಾಕಷ್ಟು ಎಷ್ಟೋ ಮೊದಲೇ ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಇದನ್ನು ಪ್ರಾಯೋಪವೇಶ ಎಂಬ ಭಾಷೆಯಲ್ಲಿ ಕರೆದಿದ್ದಾರೆ. ಇದೊಂದು ಅದ್ಭುತವಾಗಿರುವಂಥ ವ್ರತ. ಯಾಕೆಂದರೆ ಅಗ್ನಿ ಸುಡ್ತಾ ಪಾಪಗಳನ್ನು ಸಂಪೂರ್ಣ ನಿಷ್ಪಾಪ ಅಂತ ಮಾಡಿ ಆಮೇಲೆ ಪ್ರಾಣ ಹೋಗುವಂಥದ್ದು. ಪ್ರಾಣ ಹಾಗೆ ಹೋಗ್ಬಿಡೋದಿಲ್ಲ, ಅವನು ಪರಮಗತಿಯನ್ನೇ ಹೊಂತಾನೆ ಹೊರತು ಅವನು ಬೇರೆ ಏನೂ ಆಗೋದಿಲ್ಲ, ದುರ್ಗತಿಯನ್ನು ಹೊಂದೋದಿಲ್ಲ ಅವನು. ಗರುಡ ಪುರಾಣ ಹೇಳಿದೆ, ವ್ಯಾಧಿತೋವಾ ಯದಾ ಮರ್ತ್ಯೋ ವೃದ್ಧೋವಾ ಜ್ಞಾನ ಸಂಯುತ. ವ್ಯಾಧಿ ಬಂದಿದೆ, ಗುಣ ಆಗೋದಿಲ್ಲ, ಅದು ಅಸಾಧ್ಯ ವ್ಯಾಧಿಗಳು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಚಿಕಿತ್ಸೆನೇ ಮಾಡಬೇಡ ಅಂತ ಹೇಳ್ತಾರೆ ಅದಕ್ಕೆ, ಯಾಕೆಂದರೆ ಅದು ಉಪಯೋಗ ಇಲ್ಲ ಮಾಡಿ, ಔಷಧಕ್ಕೆ ಅಪಚಾರ ಅಂತ. ಅಂಥದ್ದು ಬಂದಾಗ ವೃದ್ಧೋವ ವಾತಕ್ಕೆ ಬಂದಾಗ ಜ್ಞಾನ ಸಂಯುತ ಅಂತ ಸಾಧಿಸ್ಬೇಕಾದನ್ನು ಸಾಧಿಸಿ ಆಯಿತು, ಜೀವನದಲ್ಲಿ ಮಾಡಬೇಕಾದನ್ನು ಮಾಡಿ ಆಯಿತು. ಪಾಂಡವರು ಮಾಡಿದ್ರಲ್ಲ, ಪಾಂಡವರು ಕೊನೆಯಲ್ಲಿ ಮಾಡಿದ್ದೇನು ಅಂದರೆ ಇದನ್ನು ಒಳಗೊಂಡಿರ್ತಕ್ಕಂಥದ್ದು, ನಡ್ಕೊಂಡು ಹೋಗ್ತಾ ಇರುವಂಥದ್ದು. ಅದು ಮಹಾಪ್ರಸ್ಥಾನ ಅಂತಂದರೆ ಕೂತ್ಕೊಳ್ಳೋದಲ್ಲ, ಆದರೆ ಅನ್ನ ನೀರುಗಳಿಲ್ಲ, ಅಲ್ಲಿ ಹೋಗ್ತಾ ಇರುವಂಥದ್ದು ನಡ್ಕೊಂಡು. ದೇಹ ಬಿದ್ದಾಗ ಬಿತ್ತು, ಮುಗೀತು, ಅಲ್ಲಿಗೆ. ಮಾಡಬೇಕಾದನ್ನೆಲ್ಲ ಮಾಡಿದ್ಮೇಲೆ ಮಾಡುವಂಥದ್ದು. ಆಗ ಎಲ್ಲ ಪಾಪಗಳನ್ನು ಅಗ್ನಿ ಸುಟ್ಬಿಡೋದ್ರಿಂದ ಆಹಾರಂ ಸಂತಜೇತ್ ಸಮ್ಯಕ್ ಸಯಾತಿ ಪರಮಾಂ ಗತಿಂ. ಅವನಿಗೆ ಬೇರೆ ಗತಿ ಇಲ್ಲ, ಅವನಿಗೆ ಮುಕ್ತಿಯೇ ಇರುವಂಥದ್ದು ಹೊರತು ಅವನು ದುರ್ಗತಿಯನ್ನು ಹೊಂದೋದಿಲ್ಲ. ಅನೇಕರು ನಮ್ಮ ಪುರಾಣ ಇತಿಹಾಸ ಕಾವ್ಯಗಳನ್ನು ಗಮನಿಸಿದರೆ ಅದು ಎಷ್ಟೋ ಮಂದಿ ಮಹಾತ್ಮರು ಇದನ್ನು ಮಾಡಿದ್ದಾರೆ. ರಾಜರುಗಳು ಕೊನೆಗೆ ಶರೀರವನ್ನು ಹೇಗೆ ತ್ಯಾಗ ಮಾಡಿದ್ದಾರೆ, ರಾಜರುಗಳು ಕೂಡ. ಜೈನ ಮತದಲ್ಲೂ ನಾವು ಕಾಣ್ತೇವೆ, ಚನ್ನಭೈರ ದೇವಿ ಬಗ್ಗೆ ನಾವು ಕೇಳ್ತೇವೆ. ಇಲ್ಲಿ ಸಮೀಪದ ಕಾಳುಮೆಣಸಿನ ರಾಣಿ ಅಂತ, ಆಕೆಯನ್ನು ಕೆಳದಿ ಅರಸರು ಸೆರೆ ಹಿಡಿತಾರೆ. ಅದೇನೋ ಒಂದು ಮೋಸ ನಡೀತು ಅಂತ ಕೂಡ ಹೇಳ್ತಾರೆ. ಅಲ್ಲಿ ಸೆರೆ ಹಿಡಿದು ಅವಳನ್ನ ಸೆರೆಮನೆಯಲ್ಲಿ ಇಡ್ತಾರೆ, ಅಲ್ಲೆಲ್ಲೋ ಕೆಳದಿ ಹತ್ರ ಎಲ್ಲೋ ಸೆರೆಮನೆಯಲ್ಲಿ ಇಡ್ತಾರೆ ಆಕೆಯನ್ನು. ಅದ್ರ ನಂತರ ಅವಳಿಗೆ ಮುಂದೆ ಬದುಕಲೇನೋ ದಾರಿ ಇಲ್ವಲ್ಲ, ಮುಗಿತಲ್ಲ, ಅವಳು ಈ ಸಲ್ಲೇಖನ ವ್ರತದ ಮೂಲಕ ಪ್ರಾಣತ್ಯಾಗ ಮಾಡಿದ್ಲು ಎಂಬುದಾಗಿ ಇತಿಹಾಸ ಹೇಳುತ್ತೆ. ಅಂದರೆ ಅನ್ನತ್ಯಾಗದ ಮೂಲಕ ಪ್ರಾಣತ್ಯಾಗ ಮಾಡಿದಳು. ಇದೆಲ್ಲ ಅಂದರೆ ಜೀವನದಲ್ಲಿ ಹತಾಶೆಗೊಂಡು ಅಂತ ಅನ್ನೋ ರೀತಿಯ ಅರ್ಥದಲ್ಲೆಲ್ಲ ಇದೆಲ್ಲ ಗತಿಯನ್ನು ಕಂಡುಕೊಳ್ಳುವಂಥದ್ದು, ಉನ್ನತವಾಗಿರುವಂಥದ್ದು. ಇವತ್ತಿನ ಕಾನೂನುಗಳು ಬೇರೆ ಇದೆ. ಇವತ್ತಿನ ಕಾನೂನು ಆತ್ಮಹತ್ಯೆ ಮಾಡಬಾರ್ದು ಅಂತ ಹೇಳುತ್ತೆ, ಅದು ಕಾನೂನು ಬಾಹಿರ ಅಂತ ಹೇಳುತ್ತೆ. ಆದರೆ ದಯಾಮರಣ ಅಂತ ಅದ್ರ ಬಗ್ಗೆ ತುಂಬ ಚರ್ಚೆ ಇದೆ ಇವತ್ತು. ಅಂದರೆ ತುಂಬ ದುರ್ಗತಿಲಿದ್ದಾರೆ ಮತ್ತು ಅವ್ರು ಬದುಕೋಕೆ ಸಾಧ್ಯ ಇಲ್ಲ, ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾರೆ. ಅಂದರೆ ಒಂದು ಚುಚ್ಚುಮದ್ದು ಕೊಟ್ಟು ಮುಗಿಸು ಅವ್ರ ಬದುಕನ್ನು ಅಂತ. ಆದರೆ ಅದನ್ನು ಹೇಳಿಲ್ಲ ನಮ್ಮಲ್ಲಿ, ಯಾಕೆಂದ್ರೆ ಚುಚ್ಚುಮದ್ದನ್ನು ಕೊಟ್ಟಾಗ ಏನೇನು ಧಾತು ಪ್ರಕೋಪಗಳು ಏರ್ಪಡ್ಬೋದು ಗೊತ್ತಿಲ್ಲ ಶರೀರದಲ್ಲಿ, ಅವನಿಗೇನು ದುರ್ಗತಿ ಜೀವಕ್ಕಾಗುತ್ತೋ ಗೊತ್ತಿಲ್ಲ. ಅದರಿಂದ ಅದರ ಬದಲು ಅನ್ನತ್ಯಾಗವನ್ನು ಹೇಳಿದ್ದಾರೆ. ಕೆಲವು ತಾನಾಗಿ ಮಾಡಿಬಿಡುತ್ತೆ. ಈಗ ನಮ್ಮ ಪರಂಪರೆಯ 33ನೇ ಗುರುವರಿಯರು, ಅವ್ರ ಹೆಸರು ಕೂಡ ರಾಘವೇಶ್ವರ ಭಾರತಿ ಅಂತಲೇ. ಅವರು ಮುಕ್ತರಾದ ನಂತರ ಅವರು ಏರಿ ಸಂಚಾರ ಮಾಡಿದ ಆನೆ, ಅದಕ್ಕೆ ರಾಮಭದ್ರ ಅಂತ ಹೆಸರು, ಜೀವನ ಇಡೀ ಅದನ್ನು ಏರಿ ಸಂಚಾರ ಮಾಡ್ತಾರೆ ಅವರು. ಆನೆ ಅನ್ನತ್ಯಾಗ ಮಾಡ್ತು, ಆಹಾರ ತ್ಯಾಗ ಮಾಡ್ತು, ಮಾಡಿ ದೇಹತ್ಯಾಗ ಮಾಡ್ತು. ಪ್ರಾಣಿಗಳು ಕೂಡ ಮಾಡ್ತವೆ ಇದನ್ನು. ಎಷ್ಟೋ ಕಡೆ ನಾವು ಕಾಣ್ತೇವೆ, ಪ್ರಾಣಿಗಳು ಅನ್ನತ್ಯಾಗ ಮಾಡಿ ಪ್ರಾಣತ್ಯಾಗ ಮಾಡೋದನ್ನು ಕಾಣ್ತೇವೆ ಅಂತ. ಏನೋ ಒಂದು ಯೋಗ ಕೆಲಸ ಮಾಡ್ತಾ ಇದೆ ಅಂತಲೇ ಅರ್ಥ ಅದಕ್ಕೆ. ಹಾಗಾಗಿ ಈ ಪ್ರಾಯೋಪವೇಶ ಎನ್ನುವಂಥದ್ದು ಸರ್ವೋತ್ತಮವಾಗಿರುವಂಥದ್ದು, ದೇಹತ್ಯಾಗದ ವಿಧಾನಗಳ ಪೈಕಿಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಆದರೆ ಅಂಥವ್ರು ಮಾಡ್ತಾರೆ ಅದನ್ನು. ಮತ್ತು ಈಗ ಕ್ಷುದ್ರ ಕಾರಣಗಳಿಗೆ ಮಾಡುವಂಥದ್ದಲ್ಲ, ಜೀವನದಲ್ಲಿ ಬೇಸತ್ತು ಆಹಾರ ಬಿಟ್ಟೆ ಅನ್ನೋದಲ್ಲ, ಅದೆಲ್ಲ ಮಾಡುವಾಗ ಮುಕ್ತಿಯ ಸಂಕಲ್ಪದಿಂದ ಮಾಡುವಂಥದ್ದು, ಪರಂಪರೆಯಲ್ಲಿ ಅದು ಇರುವಂಥದ್ದು. ಹಾಗಾಗಿ ಹೀಗೆ ಮುಕ್ತಿಯನ್ನು ಕೂಡ ಅದರ ಜೊತೆಯಲ್ಲಿ ಈ ಉಪವಾಸ ಅನ್ನುವಂಥದ್ದು ಆರೋಗ್ಯವನ್ನು ಕೂಡ. ಸಾಮಾನ್ಯ ಮನುಷ್ಯ ಮಾಡಿದಾಗ ಆಮವನ್ನು ಪರಿಹಾರ ಮಾಡಿ, ಆಮವನ್ನು ದಹಿಸಿ, ಆಮಮ್ಮಿ ಸರ್ವರೋಗಾಣ ಅಲ್ವಾ, ಎಲ್ಲ ರೋಗಗಳಿಗೂ ಆಮವೇ ಮೂಲ, ಆಯುರ್ವೇದ ಸೂತ್ರ. ರೋಗ ಸರ್ವೇಪಿ ಮಂದೇಗ್ನೋ ಅಷ್ಟಾಂಗ ಹೃದಯ, ವಾಗ್ಭಟರದ್ದು ಇದು. ಅಗ್ನಿ ಮಂದವಾದಾಗ ಎಲ್ಲ ರೋಗಗಳು ಕೂಡ ಬರೋಕ್ಕೆ ಸಾಧ್ಯ ಇದೆ ಅದರಿಂದ ಅಂತ. ಹಾಗಾಗಿ ಆ ಅಗ್ನಿ ಮಂದಾಗುವಂಥದ್ದು, ಅದಕ್ಕೆ ಚಿಕಿತ್ಸೆ ಏನಂದರೆ ಉಪವಾಸ. ಇನ್ನು ಚರಕ ಸಮಿತಿಯಲ್ಲಿ ಒಂದು ಕಡೆ ಅಂತೂ
ಅಗ್ನಿದೋಷಾನ್ ಮನುಷ್ಯಾಣಾಂ ರೋಗ ಸಂಘಾಹ ಪೃಥಕ್ ವಿಧಾಹ ಅಂತ. ಈ ಅಗ್ನಿದೋಷದಿಂದ ಅಗ್ನಿ ಹೆಚ್ಚು ಕಡಿಮೆ ಇದ್ದಿದ್ದರಿಂದಾಗಿ ರೋಗ ಸಂಘಗಳು ಮನುಷ್ಯನಿಗೆ ಬರ್ತವೆ. ರೋಗ ಬರ್ತದೆ ಅಂದರೆ ಏಕವಚನ, ರೋಗಗಳು ಬರ್ತವೆ ಅಂದರೆ ಬಹುವಚನ. ರೋಗ ಸಂಘ ಅಂದರೆ ಅದೇ ರೋಗಗಳ ಸಮೂಹ. ಸಂಘಗಳು ಅಂದರೆ ಗುಂಪು 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 ಅಂತ. ಯಮಲೋಕದಲ್ಲಿ ಎಷ್ಟು ಯಮನ ಪರಿವಾರದ ರೋಗಗಳಿದೆಯೋ ಎಲ್ಲ ಬರೋಕ್ಕೆ ಸಾಧ್ಯ ಇದೆ ಅಂತ. ಗುಂಪು 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 ಕಾಯಿಲೆಗಳು ಈ ಅಗ್ನಿಯ ಏರ್ಪರಿಂದ ಬರೋಕ್ಕೆ ಸಾಧ್ಯ ಇದೆ ಅನ್ನೋದಾಗಿ ಚರಕರು ಹೇಳಿರುವಂಥದ್ದು. ಹಾಗಾಗಿ ಆಯುರ್ವೇದ ಸೂತ್ರ ಏನು ಹೇಳ್ತು ಅಂದರೆ ಆಮ ನಿಸ್ಸಾರಣಂ ಕರ್ತವ್ಯಂ, ಆಮವನ್ನು ಹೊರಗೆ ಹಾಕಿ ಅಥವಾ ಆಮವನ್ನು ಸುಡಿ. ಸರ್ವಜಂತೂನಾಂ ಅನಾಮಪಾರಣಂ ಕರ್ತವ್ಯಂ, ಇದು ಕೂಡ ಆಯುರ್ವೇದ ಸೂತ್ರವೇ. ಎಲ್ಲ ಜಂತುಗಳು, ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಕೂಡ ಬಂತು. ಅನಾಮ ಪಾಲನ ಮಾಡಬೇಕು. ಅನಾಮ ಪಾಲನ ಅಂದರೆ ಆಮ ಪಾಲನ ಮಾಡಬಾರ್ದು, ಆಮವನ್ನು ಇಟ್ಕೋಬಾರ್ದು. ಆಮ ಪಾಲನ ಅಂದ್ರೇನು? ಆಗಾಗ ತಿಂದು ಆಮವನ್ನು ಸಾಕೋದು ಅಂತ. ಆಮ ಪಾಲನ ಅಂದ್ರೆ ಅದು. ಗಂಟೆಗೆ ತಿನ್ನೋ. ಇಲ್ಲಿಂದ ಬೆಂಗಳೂರಿಗೆ ಪ್ರಯಾಣ ಅಂತಂದರೆ ಸುಮಾರು ಒಂದು 8-9 ಗಂಟೆ 10 ಗಂಟೆ ಪ್ರಯಾಣ ಅಂತ ಅಂದ್ಕೊಳ್ಳಿ ನೀವು. ಇಲ್ಲಿ ಗೋಡಂಬಿ ಬಾಯಿಗೆ ಹಾಕೋಕೆ ಶುರು ಮಾಡಿದರೆ ಪ್ರಯಾಣ ಶುರುವಾದಲ್ಲಿಂದ ಕೊಟ್ಟೆ ಒಂದೊಂದು ಖಾಲಿಯಾದಂತೆ ಮತ್ತೊಂದು ಬರ್ತದೆ ಅಂತ. ಅಲ್ಲಿಗೆ ಹೋಗೋ ತನಕ ತಿಂತಾ ಹೋದರೆ ಅಗ್ನಿ ಏನಾಗಬೇಕು, ಅಗ್ನಿ ಏನಾಗಬೇಕು ಅಂತ. ಇದಕ್ಕೆ ಏನೇನು ಹೆಸರು ಅಂದ್ರೆ ಆಮಪಾಲನ ಅಂತ ಹೆಸರು ಇದಕ್ಕೆ. ಹೀಗೆ ಆಗಾಗ ಬಾಯಿಗೆ ಹೋಗ್ಕೋತಾ ಇದ್ದರೆ ಆಮಪಾಲನ ಆಗುವಂಥದ್ದು. ಅನಾಮಪಾಲನ ಅಂದರೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಮಧ್ಯ ಆಹಾರ ಇಲ್ಲ. ಮುಖ್ಯ ಆಹಾರಗಳು 2, ಮಧ್ಯ ಆಹಾರ ಇಲ್ಲ. ಇಷ್ಟು ಅವಕಾಶ ಯಾಕೆ ಅಂದರೆ ನೀವು ಎಂಥ ಆಹಾರ ತಗೊಂಡ್ರು ಕೂಡ ಜೀರ್ಣ ಮಾಡಿ ಮುಗಿಸುತ್ತೆ ಅಗ್ನಿ. ಅಷ್ಟು ಸಮಯ ಸಿಗುತ್ತಲ್ಲ ಅದಕ್ಕೆ, ನಿಶೇಷ ಜೀರ್ಣ ಮಾಡುತ್ತೆ ಅದು. ಅದು ಅನಾಮಪಾಲನ. ಆಮಪಾಲನ ಯಾವುದಂದರೆ ಆಗಾಗ ತಿಂತಾ ಇರುವಂಥದ್ದು. ಉಪವಾಸ ಮಧ್ಯದಲ್ಲಿ ಉಪವಾಸ ಮಾಡಿದಾಗ ಅದು ಏನಾದ್ರು ಉಳ್ಕೊಂಡಿದ್ರೆ ಏತನ್ ಮಧ್ಯೆ ಯಾರೊಬ್ಬರು ಒಂದು ಸಂಶೋಧನೆ ಇದು, 15 ದಿನಕ್ಕೆ 1 ದಿನ ಉಪವಾಸ ಮಾಡಿದರೆ ಅವನಿಗೆ ಯಾವ ರೋಗವೂ ಇಲ್ಲ ಅಂತ ಒಂದು ಪಾಶ್ಚಾತ್ಯ ಸಂಶೋಧನೆ ಬಂತು. ಅದೇನಪ್ಪ ಅಂದರೆ ನಮ್ಮ ಏಕಾದಶಿ, ಅದು ಬೇರೆ ಏನೂ ಅಲ್ಲ. ನಾವು ಏಕಾದಶಿ ಅಂದರೆ ಮೂಗು ಮುರಿತಾರೆ. ಅವರು 15 ದಿನಕ್ಕೆ 1 ದಿವಸ ನೀವು ಉಪವಾಸ ಮಾಡಿ ಅಂತಂದರೆ, ಆಹಾರ ತ್ಯಾಗ ಮಾಡಿ ಅಂದರೆ, ಓ ಏನೋ ಒಂದು ವಿಶೇಷ ವಿಷಯ ಬಂದಿದೆ, ಪಶ್ಚಿಮದಿಂದ ಪಾಶ್ಚಿಮಾತ್ಯರು ಶಂಕದಿಂದ ಬಂದರೆ ತೀರ್ಥ ಅಂತ ತಲೆ ಮೇಲೆ ಹೊತ್ತು ತಗೊಳ್ತೇನೆ ನಾವು ಅದನ್ನು, ಇಂಥ ಪರಿಸ್ಥಿತಿ ಇದೆ ಅಂತ. ಹಾಗಾಗಿ ಮಧ್ಯೆ ಉಪವಾಸಗಳು ಮಾಡಿದಾಗ ಏನಾದರೂ ಶೇಷ ಇದ್ದರೆ, ಇಷ್ಟಾಗೂ ಯಾವುದಾದ್ರೂ ಉಳ್ಕೊಂಡಿದ್ರೆ ಅದನ್ನದು ಆ ಸಮಯದಲ್ಲಿ ಪರಿಹಾರ ಮಾಡಿಕೊಡುತ್ತೆ ಅಗ್ನಿ. ಯಾಕೆಂದರೆ ಹೊರಗಿಂದ ಕೊಡದೇ ಇದ್ದಾಗ ಒಳಗಿರೋದನ್ನೇ ತಾನೇ ಜೀರ್ಣ ಮಾಡಬೇಕು, ಮಾಡುತ್ತೆ ಅದು ಅಂತ. ಹಾಗಾಗಿ ಈ 3 ಮಾತುಗಳು ಬಂತು. ಏನು? ಆಹಾರಂ ಪಚತಿ ಶಿಖಿ ದೋಷಾನ್ ಆಹಾರ ವರ್ಜಿತ, ಅಥವಾ ಆಹಾರಮಗ್ನಿಫ್ ಪಚತಿ ದೋಷಾನ್ ಆಹಾರ ವರ್ಜಿತ. ಒಂದು ಭಾವಪ್ರಕಾಶ, ಇನ್ನೊಂದು ಅಷ್ಟಾಂಗ ಹೃದಯ. ಅದು ಒಂದು ಸ್ವಲ್ಪ ಜಾಗ್ರತೆ ಬೇಕು. ಯಾಕೆಂದರೆ ಇದು ನಮ್ಮ ಮನಸ್ಸು ಇಚ್ಛೆ ಮಾಡಿದರೆ ಪ್ರಾಣವೂ ಕೂಡ ಹೋಗ್ಬೋದು, ರೋಗವೂ ಬರ್ಬೋದು, ಪ್ರಾಣವೂ ಹೋಗ್ಬೋದು. ಅವ್ಯವಸ್ಥಿತವಾಗಿ ಸರಿಯಾದ ಸಲಹೆ ಇಲ್ಲದೆ, ಮಾರ್ಗದರ್ಶನ ಇಲ್ಲದೆ ಉಪವಾಸ ಮಾಡಿದರೆ ಆಗೋದು ಅನುಕೂಲ ಅಲ್ಲ, ತೊಂದರೆ. ಮಾರ್ಗದರ್ಶನ ಇಲ್ಲದೆ ಉಪವಾಸ ಮಾಡಕೂಡ್ದು. ಭೀಷ್ಮರು ಹೇಳ್ತಾರೆ ಆತ್ಮತಂತ್ರೋಪಘಾತ ಅಂತ ಹೇಳ್ತಾರೆ ಅವರು. ನೀವು ಸರಿ ಅವ್ಯವಸ್ಥೆಯಿಂದ ನೀನು ಎಷ್ಟು ದಿನ ಆದರೂ ಉಪವಾಸ ಮಾಡ್ತೀನಿ, ಹೇಗಾದ್ರೂ ಉಪವಾಸ ಮಾಡ್ತೇನೆ ಅಂತ ಮಾಡಿದರೆ ಆತ್ಮತಂತ್ರೋಪಘಾತ, ಈ ಶರೀರ ತಂತ್ರ ಒಂದು ವ್ಯವಸ್ಥೆ ಇದೆಯಲ್ಲ, ಇಲ್ಲಿ ಆತ್ಮ ಮನಸ್ಸು ಶರೀರ, ಇದ್ರ ಮೇಲೆ ಗದಾಪ್ರಹಾರ ಮಾಡದಂತೆ, ಅದೆಲ್ಲ ತಪಸ್ಸಲ್ಲ ಹಾಗೆಲ್ಲ ಮಾಡಿದರೆ. ಹಾಗಾಗಿ ಒಡ್ಡೊಡ್ಡಾಗಿ ಮಾಡಬೇಡ ಈ ಉಪವಾಸವನ್ನು, ತಿಳಿದು ಮಾರ್ಗದರ್ಶನ ಮಾಡು ಅಂತ. ನಾವು ಪ್ರಕಾಶ ಹೇಳ್ತು ಬುಭುಕ್ಷಿತು ನ ಯೋಷ್ಞಾತಿ, ಹಸಿವಾಗಿದೆ ಆದರೆ ಊಟ ಮಾಡೋದಿಲ್ಲ, ಇವನು ಹಾಳಾಗ್ತಾನೆ. ತಸ್ಯ ಆಹಾರೇಂಧನ ಕ್ಷಯ, ಆಹಾರವೆಂಬ ಇಂಧನ ಇಲ್ಲದೆ ಇರೋದ್ರಿಂದಾಗಿ ಮಂದೀಭೂತಿ ಕಾಯಾಗ್ನಿ, ಅಗ್ನಿ ಆರೋಗ್ಯ ಶುರುವಾಗುತ್ತೆ, ಅಗ್ನಿ ಮಂದ ಆಗ್ತಾ ಹೋಗುತ್ತೆ ಅಂಥವನಿಗೆ. ಯಥಾಚಾಗ್ನಿ ನಿರಂಧನ, ಅಗ್ನಿಗೆ ನಾವು ಒಲೆಗೆ ಸೌದೆ ಹಾಕದೇ ಇದ್ದರೆ ನಿಧಾನಕ್ಕೆ ಅದು ಹೇಗೆ ಅರ್ಥ ಬರುತ್ತೋ ಹಾಗೆ ಈ ನಮ್ಮ ಕಾಯಾಗ್ನಿ ಅದು ಮಂದವಾಗ್ತಾ ಬರುತ್ತೆ, ಆರ್ತಾ ಬರುತ್ತೆ, ಅವನು ಉದ್ಧಾರ ಆಗೋದಿಲ್ಲ, ರೋಗಗಳ ಗೂಡಾಗ್ತಾನೆ ಆಮೇಲೆ. ಹಾಗಾಗಿ ಹಸಿವಾಗಿ ಆಹಾರ ತಗೊಳ್ಳೋದು ಇರಬಾರ್ದು. ಹಾಗೆ ಆಗ ಹೇಳೋ ಶ್ಲೋಕನೇ ಮುಂದುವರಿಸ್ತಾ ಆದರೆ ಆಹಾರಂ ಪಚತಿ ಶಿಖಿ ದೋಷಾನ್ ಆಹಾರ ವರ್ಜಿತ ಪಚತಿ. ಅಗ್ನಿ ಇರೋದು ಆಹಾರ ಪಚನ ಮಾಡೋದಕ್ಕೆ. ಆಹಾರ ಕೊಡದೇ ಇದ್ದರೆ, ಆಹಾರ ಇಲ್ಲದೆ ಇದ್ದರೆ ದೋಷಗಳನ್ನು ಸುಡುತ್ತೆ ಅಗ್ನಿ. ಆಗ
ಅದು ಗುಣ, ಇಲ್ಲಿವರೆಗೊಂದು ಗುಣ. ಮುಂದಕ್ಕೆ ಪಚೇತ ದೋಷಕ್ಷಯೇ ಧಾತೂನ್, ದೋಷಗಳು ಮುಗಿದು ಅಂದರೆ ಧಾತುಗಳನ್ನ ಸುಡೋಕೆ ಶುರು ಮಾಡುತ್ತೆ. ಅದು ರಸರಕ್ತ ಮಾಂಸ ಏನಿದೆ ಈ ಶರೀರವನ್ನು ಸುಡೋಕೆ ಶುರು ಮಾಡುತ್ತೆ. ಆಮೇಲೆ ಅದು ಅಲ್ಲೂ ಏನು ಉಳಿದಿಲ್ಲ, ಶರೀರದ ನಿಸ್ಸಾರ ಆಯಿತು, ಶರೀರ ತಿನ್ನೋಕ್ಕೇನ ಅಂತ ವಿಶೇಷ ಇಲ್ಲ ಅಂತ ಅನಿಸಿದ್ರೆ ಪ್ರಾಣಾನ್ ಧಾತುಕ್ಷಯೇ ಪಚ, ಪ್ರಾಣವನ್ನು ತಗೊಳುತ್ತೆ ಆಮೇಲೆ. ಇಲ್ಲಿವರೆಗೂ ಇದೆ ಅದು. ಈ ಅನಾಹುತವನ್ನು ಮಾಡ್ಕೋಬಾರ್ದು ಎಂಬುದಾಗಿ ಇಷ್ಟು ತಾತ್ಪರ್ಯ. ಕೊನೆಯಲ್ಲಿ ಮತ್ತೊಂದು ಚಿಕ್ಕ ಕತೆ ಹೇಳಿ ಇದನ್ನು ಪೂರ್ತಿ ಮಾಡ್ತೀವಿ. ನಿನ್ನೆ 4-5 ಕತೆ ಹೇಳಿದ್ದೀವಲ್ಲ, ಒಂದು ಕತೆ ಹೇಳದೆ ಇದ್ದರೆ ಇವತ್ತು ಸರಿಯಾಗಿರೋದಿಲ್ಲ. ಹಾಗಾಗಿ ಒಂದು ಕತೆ ನಿಮಗೆ ನೀವು ಕೇಳಿದ್ರು ಕೇಳಿ ಮತ್ತೊಂದು ಸರ್ತಿ. ಕತೆ ಶೀರ್ಷಿಕೆ ಏನು ಅಂದರೆ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. ಈ ಕತೆ ಹೇಳಿದಿದ್ರೆ ಈ ಉಪವಾಸದ ಪಾಠ ಪೂರ್ತಿ ಆಗೋದಿಲ್ಲ. ಹಾಗಾಗಿ ಉಂಡು ಉಪವಾಸಿ, ಪ್ರಾಸ ಬಂತು ನೋಡಿ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. ಅದು ಈ ಗೋಪಿಯರ, ಕೃಷ್ಣನ ಮತ್ತು ದೂರ್ವಾಸರ ಕಥೆ. ಇದು ಯಮುನಾ ನದಿ ಈ ಕಡೆ ಕೃಷ್ಣ ಇದ್ದಾನೆ, ಆ ಕಡೆಗೆ ದೂರ್ವಾಸರಿದ್ದಾರೆ. ದೂರ್ವಾಸರು ಬಂದ ಸಮಾಚಾರ ಗೊತ್ತಾಗಿದೆ. ಅಲ್ಲಿಗೆ ದೂರ್ವಾಸರಿಗೆ ಬಾಗಿನ ಕೊಡಬೇಕಾಗಿದೆ, ದೂರ್ವಾಸರಿಗೆ ಪಾರಣೆಯನ್ನು ಮಾಡಿಸ್ಬೇಕಾಗಿದೆ, ಪೂರಿ ಭೋಜನ ಮಾಡಿಸ್ಬೇಕಾಗಿದೆ. ಈ ಕಡೆಯಿಂದ ಎಲ್ಲ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿ, ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಿ ತೊಗೊಂಡೋಗಿ ಆ ಕಡೆಗೆ ಕೊಡಬೇಕು, ದೂರ್ವಾಸರಿಗೆ ಕೊಡಬೇಕಲ್ಲ. ಮಧ್ಯೆ ಯಮುನಾ ನದಿ ಇದೆ, ಸೇತುವೆ ಇಲ್ಲ, ಯಮುನಾ ನದಿಗೆ ತುಂಬಿ ಹರಿತಾ ಇದೆ. ಏನು ಮಾಡೋದು? ಸಮಸ್ಯೆ ಬಂದು ಕೃಷ್ಣನ ಕೇಳೋದು. ಕೃಷ್ಣನನ್ನು ಕೇಳಿದ್ರಂತೆ ಗೋಪಿಯವರು, ಏನು ಮಾಡೋದು? ಆ ಕಡೆ ದೂರ್ವಾಸರಿದ್ದಾರೆ, ಯಮುನಾ ನದಿ ದಾಟೋದು ಹೇಗೆ? ಇದು ತೊಗೊಂಡು ಹೋಗ್ಬೇಕಲ್ಲ ಇದನ್ನೆಲ್ಲ ಭಕ್ಷ್ಯ ಭೋಜ್ಯಗಳನ್ನು ಅಂತಂದರೆ, ಅದಕ್ಕೆ ಕೃಷ್ಣ ಹೇಳಿದಂತೆ ಯಮುನಾ ನದಿಗೆ ಹೇಳ್ಬಿಡಿ, ಹೋಗಿ ಕೃಷ್ಣ ನಿತ್ಯ ಬ್ರಹ್ಮಚಾರಿ ಅಂತ ಹೇಳ್ಬಿಡಿ, ಯಮುನಾ ನದಿ ದಾರಿ ಬಿಡುತ್ತೆ. ಗೋಪಿಯರೆಲ್ಲ ನಕ್ರಂತೆ, ನಮ್ಮ ಹತ್ರನೇ ಹೇಳ್ತಾ ಇದ್ದೀರ ನೀನು. ಈಗ ಗೊತ್ತಿಲ್ಲದೆ ಹತ್ರ ಬೇರೆಯವ್ರ ಹತ್ರ ಹೇಳಿದ್ರೆ ವಿಷಯ ಬೇರೆ. ನಮ್ಮ ಜೊತೆಗೆ ಓಡಾಡ್ತಾ ಇದ್ದೀನಿ ದಿನ ಬೆಳಗಾದರೆ. ನಿತ್ಯ ಬ್ರಹ್ಮಚಾರಿ ಅಂದ್ರೆ ಏನು ಅಂತ ಹೋಗಿ ಅಷ್ಟು ಹೇಳಿ ಅಂತಂದಂತೆ ಕೃಷ್ಣ. ಕೃಷ್ಣ ಹೇಳಿದ್ನಲ್ಲ, ಒಂದು ಪ್ರೀತಿ ಇತ್ತು, ಗೌರವ ಇತ್ತು. ಯಮುನೆಯ ಬಾಗಿಲಿಗೆ ಹೋಗಿ ಕೃಷ್ಣ ನಿತ್ಯ ಬ್ರಹ್ಮಚಾರಿ ಆದರೆ ದಾರಿ ಬಿಡು ಅಂದರೆ ದಾರಿ ಬಿಡ್ತಂತೆ ಯಮುನಾ ನದಿ. ಗೋಪಿಯರಿಗೆ ಅರ್ಥವೇ ಆಗಲಿಲ್ಲ, ಇದು ಏನು ನಿತ್ಯ ಬ್ರಹ್ಮಚಾರಿ, ಇದು ನದಿ ಬೇರೆ ದಾರಿ ಬಿಡ್ತಾ ಇದೆ. ಹೌದು ಅಂತ ಆಯ್ತದು. ಹಾಗಾದ್ರೆ ಇದೇನು, ನಮ್ಮ ಜೊತೆ ಓಡಾಡೋದೇನು ಕೃಷ್ಣ ಇದು? ಆಯಿತು, ಆ ಕಡೆ ಹೋದರು. ದೂರ್ವಾಸರಿಗೆ ಊಟ ಬಳಸಿದ್ರು. ಏನು ದೂರ್ವಾಸರು ತಗೊಳಕ್ಕೆ ಶುರು ಮಾಡಿದರೆ ಅವರು ಅಷ್ಟು ಇಷ್ಟು ಅಂತಿಲ್ಲ, ಅವರು ಅನ್ನಂ ಪರ್ವತ ರೂಪೇಣ ಅಂತ ಹೇಳ್ತಾರಲ್ಲ, ಹಾಗೆ ಅವರು ಊಟ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಹಾಗೆ ಊಟ ಮಾಡ್ತಾ ಇದ್ರು ಅಂತವ್ರು. ಅಗ್ನಿಬಲ ಆಗಿದೆ ಅವರಿಗೆ, ಪರ್ವತ ತಿಂದು ಜೀರ್ಣ ಮಾಡಿಕೊಳ್ಳೋ ಬಲ್ಲರು ಅವರು. ಅಗಸ್ತ್ಯರಿದ್ದಾಗೆ ದೂರ್ವಾಸರು ಕೂಡ ಎಲ್ಲ ಆಗಿ ಟರ್ರನ್ನು ತೆಗಿದ್ರು. ದೂರ್ವಾಸರು ಕೈ ತೊಳೆದ್ರು. ಆಮೇಲೆ ಇವರು ಹೊರಡಬೇಕಲ್ಲ, ಪಾತ್ರ ಎಲ್ಲ ತಗೊಂಡು ವಾಪಸ್ ಹೋಗಬೇಕು ಈ ಗೋಪಿಯರು. ಯಮುನಾ ನದಿ ಉಕ್ಕಿ ಹರಿತಾ ಇದೆಯಲ್ಲ, ಈಗ ಮತ್ತೇನು ಮಾಡೋದು ಅನ್ನೋ ಪ್ರಶ್ನೆ ಬಂತು. ಅದು ಆಗ ಮುಗಿದೋಗಿದೆ ಪ್ರಯೋಗ. ಅದು ಈಗ ಮತ್ತೇನಾಗುತ್ತೋ ಗೊತ್ತಿಲ್ಲ, ಹೇಳಿದರೆ ಅದನ್ನು. ಹಾಗಾಗಿ ದೂರ್ವಾಸರನ್ನೇ ಕೇಳಿದ್ರು, ನಾವು ಆ ಕಡೆ ಹೋಗಬೇಕಲ್ಲ, ಯಮುನಾ ನದಿ ದಾಟಿ ಆ ಕಡೆ ಹೋಗೋದು ಹೇಗೆ ಅಂದರೆ, ದೂರ್ವಾಸರು ಹೇಳಿದ್ರಂತೆ, ಏನು ಅವರಿಬ್ಬರು ಪರಸ್ಪರ ಮಾತಾಡ್ಕೊಂಡಿದ್ದಾರೇನೋ ಗೊತ್ತಿಲ್ಲ. ದೂರ್ವಾಸರು ಕೃಷ್ಣ ನದಿ ಆ ಕಡೆಗೆ ಈ ಕಡೆಗೆ ಇದ್ದಾರೆ. ಅವರೊಳಗೇನೋ ಮಾತುಕತೆ ಅದಾಗಿದೆ ಒಳಗಿಂದ ಒಳಗೆ. ದೂರ್ವಾಸರು ನಿತ್ಯೋಪವಾಸಿ ಆದರೆ ದಾರಿ ಬಿಡು ಅಂತ ಯಮುನೆಗೆ ಹೇಳಿ ಡರ್ರನೆ ತೆಗಿದ್ದಾರೆ. ಈಗಷ್ಟೇ ಅಷ್ಟೂ ಖಾಲಿ ಮಾಡಿದ್ದಾರೆ ತೊಗೊಂಡೋಗಿದ್ದಾನ. ರಾಶಿ ರಾಶಿ ಭಕ್ಷ್ಯ ಭೋಜ್ಯಗಳನ್ನು ಪೂರ್ತಿ ಖಾಲಿ ಮಾಡಿ ಇವ್ರಿಗೆ ಪ್ರಸಾದನೂ ಹಿಡಿದೆ. ದೂರ್ವಾಸರು ನಿತ್ಯೋಪವಾಸ ದಾರಿ ಬಿಡು ಅಂದ್ರೆ ಏನರ್ಥ ಅಂತ. ಆದ್ರೆ ಅಲ್ಲಿ ಏನೂ ಮಾತಾಡಲಿಲ್ಲವಂತೆ ಗೋಪಿಯರು, ಯಾಕೆಂದರೆ ಅಲ್ಲಿ ಮಾತಾಡೋದು ಅಪಾಯ. ಎರಡನೇ ಮಾತಿಗೆ ಶಾಪವೇ ಬರೋದು ದೂರ್ವಾಸರು ಅಂದರೆ. ಕೃಷ್ಣನ ಹತ್ರ ನಡೆಯುತ್ತೆ ಸ್ವಲ್ಪ ಹುಡುಗಾಟ, ಇಲ್ಲ ಹಾಗಲ್ಲ ಅಂತ. ಹಾಗಾಗಿ ತುಟಕ್ ಪಿಟಕ್ ಏನದೆ ಸುಮ್ಮನೆ ಬಂದ್ರಂತೆ. ಅಲ್ಲಿ ಬಂದು ಹೇಳಿದ್ರಂತೆ ಯಮುನೆ ಬಳಿ ಬಂದು, ದೂರ್ವಾಸರು ನಿತ್ಯೋಪವಾಸಿ ಆದರೆ ದಾರಿ ಬಿಡು ಅಂತ. ದಾರಿ ಬಿಡ್ತು ಯಮುನಾ ನದಿ. ಬಂದು ಕೃಷ್ಣನ ಬಳಿ ಕೇಳ್ತಾರೆ, ಇದು ಏನು ಕತೆ ಇದು? ನೀನು ಯಾವ ಸೀಮೆ ನಿತ್ಯ ಬ್ರಹ್ಮಚಾರಿ, ಅವರು ಯಾವ ಊರಿನ ನಿತ್ಯೋಪವಾಸಿ ಅಂತ. ನೀವೆಲ್ಲ ನಿತ್ಯ ಬ್ರಹ್ಮಚಾರಿಗಳು, ನಾವೇನು ಹಾಗಾದರೆ ಅಂತ ಅನ್ನೋ ಥರ. ನೀವಿದೆ ನಾವು ಅದೇ ಅಂತ ಹೇಳಿದಂತೆ ಕೃಷ್ಣ. ನಾನು ಏನೋ ಅದು ನೀವು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಥವಾ ದೂರ್ವಾಸರು ಏನೋ ಅದು ನೀವು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ನಿತ್ಯ ಬ್ರಹ್ಮಚಾರಿಯೇ ಹೌದು, ದೂರ್ವಾಸರು ನಿತ್ಯೋಪವಾಸಿಗಳೇ ಹೌದು. ನೀವು ನಿತ್ಯೋಪವಾಸಿಗಳು ಅಲ್ಲ, ನಿತ್ಯ ಬ್ರಹ್ಮಚಾರಿಗಳು ಅಲ್ಲ. ಯಾಕೆ ಇರ್ಬೋದು ಅಂತ ನೀವು ನಮ್ಮ ಗುರುಕುಲದ ಮಕ್ಕಳಾಗಿದ್ದರೆ ನೀವು ಅದನ್ನು
ಉತ್ತರ ಕಂಡುಕೊಂಡಿರ್ತೀರಿ ಈಗಾಗಲೇ. ಹಾಗಾಗಿ ಈಗ ಮತ್ತು ಊಟದ ಹೊತ್ತು ಆಗಿದ್ದರಿಂದ ಅದರ ಉತ್ತರವನ್ನು ನಾಳೆ ಚಿಂತನೆ ಮಾಡೋಣ. ಈಗ ಉಂಡು ಉಪವಾಸ ಆಗೋದಕ್ಕೆ ಹೊರಡ್ಬೋದು ನೀವೆಲ್ಲರೂ ಕೂಡ. ಈಗ ಉತ್ತರ ಸ್ವಲ್ಪ ನಾವು ಹೇಳಿದಾಗಾಯ್ತು ಏನು ಕತ್ಯ, ಈಗಲೇ ಚೂರು ಸುಳಿದು ಕೊಟ್ಟಾಗಾಯ್ತೋ ಏನೋ ಅಂತ. ಹಾಗಾಗಬೇಕು, ಉಂಡು ಉಪವಾಸ ಆಗಬೇಕು, ಅದು ನಿಜವಾದ ಉಪವಾಸ. ಅಂತಹ ಬ್ರಹ್ಮಚರ್ಯ ಶ್ರೇಷ್ಠವಾಗಿರುವಂಥ ಬ್ರಹ್ಮಚರ್ಯ ಅಂತ. ಯಾಕೆಂದರೆ ಈ ತಪ್ಪದ ಬ್ರಹ್ಮಚರ್ಯ ಅದು ಅಂತ. ಹಾಗಾಗಿ ಅದು ತತ್ವವನ್ನು ಕಿಂಚಿತ್ ನಾಳೆ ಅದನ್ನು ಮುಟ್ಟುವ ಪ್ರಯತ್ನ ಮಾಡೋಣ. ಆಮೇಲೆ ಇದರಲ್ಲಿ ಏನಾದ್ರು ಶೇಷ ಉಳಿದ್ರೆ ಅದನ್ನು ಪೂರ್ಣ ಮಾಡಿ ಮುಂದಕ್ಕೆ ಹೋಗೋಣ. ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯಗಳಿದೆ. ಈ ಬಂದ ವಿಷಯಗಳು ಕೂಡ ಅತ್ಯಂತ ಮುಖ್ಯವಾದದ್ದೇ. ಹಾಗಾಗಿ ನೀವು ಅದನ್ನು ತುಂಬ ಪ್ರೀತಿಯಿಂದ ಕೇಳಬೇಕು. ಬಾಯಿ ಬಿಟ್ಕೊಂಡು ಕೇಳಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಕೇಳಬೇಕು. ಕಣ್ಣು ಬಿಟ್ಕೊಂಡು ಬಾಯಿ ಬಿಟ್ಕೊಂಡು ಕೇಳಿದ್ರು ಅಂತ. ಅದಕ್ಕೆ ಇಲ್ಲಿ ನೋಡಿದರೆ ಕೆಲವರು ಬಾಯಿ ಬಿಟ್ಕೊಂಡು ಕೇಳಿದ್ದು ಅದು ಆಕಳಿಸಿತ್ತು, ಜೊತೆ ಏನಿಲ್ಲ ಅಂತ ಆಕಳಿಸಿದಾಗ ಬಾಯಿ ಬಿಟ್ಟಿದ್ದು ಅಂತ. ಇದೆಲ್ಲ ಈ ಪ್ರವಚನ ರುಚಿ ಅಂತಲ್ಲ. ಇದು ಈ ಪ್ರವಚನದ ಉದ್ದೇಶ ನಿಮ್ಮ ಮನೋರಂಜನೆ ಅಲ್ಲ, ನಿಮ್ಮನ್ನೆಲ್ಲ ಖುಷಿ ಪಡಿಸೋಕೆ ನಾವು ಮಾಡ್ತಾ ಇರೋದಿಲ್ಲ. ಏನೋ ಒಂದಷ್ಟು ಚಪ್ಪಾಳೆ ಬೆಳಿಬೇಕು ಅಂತ ಮಾಡ್ತಾ ಇರೋ ಪ್ರವಚನ ಇಲ್ಲ. ಜೀವನದಲ್ಲಿ ಬದಲಾವಣೆ ಬರಬೇಕು, ಸಮಾಜದಲ್ಲಿ ಪರಿವರ್ತನೆ ಆಗಬೇಕು, ಜೀವನದಲ್ಲಿ ಬದಲಾವಣೆ ಬರಬೇಕು. ನಮಗೆ ತತ್ವ ಅರ್ಥ ಆಗಬೇಕು. ಎಲ್ಲ ಸತಿಯೂ ತತ್ವ ಸಿಹಿ ಇರುತ್ತೆ ಅಂತ ಏನಿಲ್ಲ, ಕೆಲವು ಸರಿ ಕಹಿ ಇರುತ್ತೆ. ಯಾಕೆಂದ್ರೆ ಅದು ಕಹಿ ಇಲ್ಲ, ನಮ್ಮ ನಾಲ್ಗೆ ಸರಿ ಇಲ್ಲ. ನಾಲ್ಗೆಗೆ ಸಿಹಿ ಗ್ರಹಣ ಮಾಡೋ ಶಕ್ತಿ ಇದ್ದರೆ ಸಪ್ಪೆ ಅನ್ಸುತ್ತೆ, ಹಾಗಾಗ್ಬೋದು ಕೆಲವು ಸರ್ತಿ. ಹಾಗಾಗಿ ಈ ಪ್ರವಚನ ರುಚಿಯಾಗದೇ ಇರ್ಬೋದು. 1 ಗಂಟೆ ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ ಎಲ್ಲಿ ಹಾಸ್ಯಕೂಟದಲ್ಲಿ, ಹಾಗಾಗದೇ ಇರ್ಬೋದು ಅದು. ಆದರೆ ಹಾಸ್ಯಕೂಟ ಮುಗಿಸ್ಕೊಂಡು ಬಂದಮೇಲೆ ನಿಮ್ಗೆ ಮತ್ತೇನೋ ಜೀವನದಲ್ಲಿ ಸಿಗದೇ ಇರ್ಬೋದು, ಸಂದೇಶಗಳು ಏನೂ ಸಿಗದೇ ಇರ್ಬೋದು. ಆದರೆ ಇಲ್ಲಿ ಹಾಗಲ್ಲ, ಪ್ರತಿ ಹೆಜ್ಜೆಗೂ ಕೂಡ ಒಂದು ಸಂದೇಶ ಇದೆ, ಅದನ್ನು ಸ್ವೀಕಾರ ಮಾಡಿ. ಜೀವನಕ್ಕೆ ಬೇಕಾದದ್ದು ಅಂತ ನೆನ್ಪಿಟ್ಕೊಳ್ಳಿ. ಮನಸ್ಸಿಗೂ ಅಗ್ನಿಗೂ ಹೇಗೆ ಸಂಬಂಧ ಇದೆಯೋ ಹಾಗೆ ಮನಸ್ಸಿಗೂ ಆಕಳಿಗೂ ತುಂಬ ಸಂಬಂಧ ಇದೆ. ಮನಸ್ಸಿಗೆ ಸಾಕು ಅಂತ ಅನಿಸಿದರೆ ಆ ಕಡೆಗೆ ಶುರು ಆಗುತ್ತೆ. ಆಗ ಮತ್ತೂ ಮುಂದುವರೆದ್ರೆ ತೂಕಡಿಕೆ ಶುರು ಆಗುತ್ತೆ. ಅದರ ನಂತರ ಮತ್ತೂ ಮುಂದುವರೆದ್ರೆ ಗೊರಕೆ ಶುರು ಆಗ್ಬೋದು ಅಲ್ವಾ, ಬಿದ್ದುಬಿಡ್ಬೋದು, ಅದು ಆಗ್ಬೋದು. ಆದರೆ ಇಂಥ ಸಂದರ್ಭಗಳು ನಾವು ಅದನ್ನು ವಿಷಯ ಗ್ರಹಣ ಮಾಡಲಿಕ್ಕಿರುವಂಥದ್ದು. ಹಾಗಾಗಿ ಆಕಳಿಕೆಗಾಗಿ ಬಾಯಿ ತೆರೆಯೋದ್ರ ಬದಲು ಮನಸ್ಸನ್ನು ತೆರೆದು, ಹೃದಯವನ್ನು ತೆರೆದು, ಒಳಗಿವಿಗಳನ್ನು ತೆರೆದು ನಾವು ಇದನ್ನು ಸ್ವೀಕಾರ ಮಾಡಬೇಕು, ಜೀವನದಲ್ಲಿ ಅನುಷ್ಠಾನ ಮಾಡಬೇಕು. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.